ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ನಾನು ನಿಮ್ಮ ಶ್ರೀನಿವಾಸ್. ಫ್ರೆಂಡ್ಸ್, ಇವತ್ತಿನಿಂದ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀನಿವಾಸ್ IAS ಅಕಾಡೆಮಿನಲ್ಲಿ ಪ್ರತಿದಿನ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ಯೂರ್ ಕನ್ನಡ ಮೀಡಿಯಮ್ಮಲ್ಲಿ, ಕನ್ನಡ ಮಾಧ್ಯಮದಲ್ಲಿ ನಾನೇ ತರಗತಿಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೇ ಕ್ಲಾಸ್ ಇವತ್ತು ನಾನು ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಭಾರತೀಯ ಸಂವಿಧಾನದಲ್ಲಿ ಮೊದಲನೇ ಕ್ಲಾಸ್ ಅಂದರೆ ಮೊದಲನೇ ಟಾಪಿಕ್ಕು ನಿಮಗೆ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಏನು ಭಾರತೀಯ ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಒಂದು 15 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಇದು ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಟಾಪಿಕ್ ಏನಪ್ಪ ಅಂತಂದರೆ ಭಾರತೀಯ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ. ಭಾರತೀಯ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಓಕೆ, ಭಾರತೀಯ ಸಂವಿಧಾನದ ಎಲ್ಲಿಂದ ಬೆಳವಣಿಗೆ ಆಯಿತು, ಯಾವ ರೀತಿ ಬೆಳವಣಿಗೆ ಆಯಿತು, ಅದಕ್ಕೆ ಮೂಲ ಏನು, ಅದನ್ನೆಲ್ಲ ನಾವು ಈ ತರಗತಿಯಲ್ಲಿ ನಾವು ನೋಡ್ತೀವಿ. ಭಾರತೀಯ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಭಾರತೀಯ ಸಂವಿಧಾನವನ್ನು 1946ರಿಂದ 1949 ಈ ಅವಧಿನಲ್ಲಿ ಭಾರತೀಯ ಸಂವಿಧಾನ ರಚನಾ ಸಭೆ, ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡ್ರಾಫ್ಟೆಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿಟ್ವೀನ್ 1946 to 49. 46ಇಂದ 49 ಈ ಅವಧಿನಲ್ಲಿ ಸಂವಿಧಾನ ರಚನಾ ಸಭೆ ಒಂದು ಸಂವಿಧಾನವನ್ನು ರಚನೆ ಮಾಡುತ್ತೆ. ಭಾರತಕ್ಕೆ ಅದು ಜನವರಿ 26, 1950 ಅದು ಜಾರಿಗೆ ಬರುತ್ತೆ. ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ January 26, 1950. ಆ ದಿನವನ್ನು ನಾವು ಗಣತಂತ್ರ ದಿವಸ್ ಅಥವಾ ಗಣರಾಜ್ಯ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಈ ಸಂವಿಧಾನಕ್ಕೆ ಮೂಲ ಏನು? ಜೆನಿಸಿಸ್ ಅಥವಾ ಆರಿಜಿನ್, ಎವಲ್ಯೂಷನ್ ಯಾವ ಥರ ಆಯಿತು, ವಿಕಾಸ ಯಾವ ಥರ ಆಯಿತು ಅಂತಂದರೆ, ಭಾರತೀಯ ಸಂವಿಧಾನಕ್ಕೆ ಮೂಲ ಬ್ರಿಟಿಷ್ ಆಡಳಿತ. ಏನು ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ, ಆ ಬ್ರಿಟಿಷ್ ಆಡಳಿತ ಭಾರತೀಯ ಸಂವಿಧಾನಕ್ಕೆ ಒಂದು ಮೂಲ ಆಗುತ್ತೆ. ಬ್ರಿಟಿಷರು ಭಾರತಕ್ಕೆ ಬರ್ತಾರೆ, ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬ್ರಿಟಿಷರು ಬರ್ತಾರೆ. ಸುಮಾರು 300 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡ್ತಾರೆ ಬ್ರಿಟಿಷರು. ಆ 300 ವರ್ಷ ಏನು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ, ಆ ಆಳ್ವಿಕೆ ಕಾಲದಲ್ಲಿ ಅವರು ಒಂದು ಭಾರತದಲ್ಲಿ ಕೆಲವು ಕಾಯ್ದೆಗಳನ್ನು ಪಾಸ್ ಮಾಡೋದ್ರ ಮೂಲಕ, ಬೈ ಎನ್ಯಾಕ್ಟಿಂಗ್ ಸಮ್ ಆ್ಯಕ್ಟ್ಸ್, ಕೆಲವು ಕಾಯ್ದೆಗಳನ್ನು ಪಾಸ್ ಮಾಡೋದ್ರ ಮೂಲಕ ಅಥವಾ ಜಾರಿಗೆ ತರೋದ್ರ ಮೂಲಕ ಭಾರತದಲ್ಲಿ ಒಂದು ಸಂವಿಧಾನದ ಚೌಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಸಂವಿಧಾನದ ಚೌಕಟ್ಟು ಅಥವಾ ಆಡಳಿತಾತ್ಮಕ ಚೌಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಆಡಳಿತಾತ್ಮಕ ಚೌಕಟ್ಟು ಅಥವಾ ಒಂದು ಸಂವಿಧಾನಿಕ ಚೌಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಈ ಒಂದು ಅಥವಾ ಒಂದು ಆಡಳಿತಾತ್ಮಕ ಚೌಕಟ್ಟು, ಒಂದು ಮಿಷನರಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಆ 300 ವರ್ಷದ ಆಳ್ವಿಕೆ ಕಾಲದಲ್ಲಿ ಆ ಒಂದು ಆಡಳಿತಾತ್ಮಕ ಚೌಕಟ್ಟು ಅಥವಾ ಸಂವಿಧಾನಿಕ ಚೌಕಟ್ಟು ಭಾರತೀಯ ಸಂವಿಧಾನಕ್ಕೆ ಮೂಲ ಆಗುತ್ತೆ. ಅಲ್ಲಿಂದ ಅದು ಮೂಲ ಆಗುತ್ತೆ. ನೋಡಿ, ಬ್ರಿಟಿಷರು ಸುಮಾರು 300 ವರ್ಷ ಆಳ್ವಿಕೆ ಮಾಡ್ತಾರೆ. ಅನೇಕ ಕಾಯ್ದೆಗಳನ್ನು ಅವರು ಜಾರಿಗೆ ತರ್ತಾರೆ. ಬ್ರಿಟಿಷರ ಆಳ್ವಿಕೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ 1608ರಲ್ಲಿ ಭಾರತಕ್ಕೆ ಬರುತ್ತೆ. ಅಲ್ಲಿಂದ ಅವರ ಆಡಳಿತ ಪ್ರಾರಂಭ ಆಗುತ್ತೆ. 1608ರಿಂದ 1947ರವರೆಗೂ ಒಂದು ರೀತಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಭಾರತವನ್ನು. ಈ ಅವಧಿನಲ್ಲಿ ಕೆಲವೊಂದು ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆ ಭಾರತೀಯ ಸಂವಿಧಾನಕ್ಕೆ ಒಂದು ಮೂಲ ಆಗುತ್ತೆ. ಇನ್ನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಆಳ್ವಿಕೆ ಕಾಲವನ್ನು 2 ಭಾಗ ವಿಭಾಗ ಮಾಡ್ತಾರೆ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿ ಪ್ರಾರಂಭ ಆಗುತ್ತೆ ಇಂಗ್ಲೆಂಡಲ್ಲಿ 1600ರಲ್ಲಿ. ಈ ಕಂಪನಿ 1608ರಲ್ಲಿ ಭಾರತಕ್ಕೆ ಬರುತ್ತೆ. ಬಂದ ನಂತರ ಅವರು ಅನೇಕ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಭಾರತೀಯ ಪ್ರದೇಶಗಳನ್ನು ಗೆಲ್ತಾರೆ ಅಥವಾ ರಾಜರ ಸಹಾಯದಿಂದ ವ್ಯಾಪಾರ ಕೇಂದ್ರಗಳನ್ನು ಮೊದಲು ಪ್ರಾರಂಭ ಮಾಡ್ತಾರೆ. ಆಮೇಲೆ ಅದನ್ನು ವಸಾಹತಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ.
ಒಟ್ಟಾರೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲವನ್ನು ಅಥವಾ ಬ್ರಿಟಿಷರ ಆಳ್ವಿಕೆ ಕಾಲವನ್ನು ಬ್ರಿಟಿಷರ ಆಳ್ವಿಕೆ ಕಾಲ ಏನು ಬ್ರಿಟಿಷರು ಭಾರತವನ್ನು 300 ವರ್ಷಗಳವರೆಗೆ ಆಳ್ವಿಕೆ ಮಾಡ್ತಾರೆ, ಆ ಬ್ರಿಟಿಷರ ಕಾಲವನ್ನು ಸಾಮಾನ್ಯವಾಗಿ 2 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ಓಕೆ, 2 ಭಾಗಗಳಾಗಿ ನಾವು ವಿಂಗಡಿಸ್ತೀವಿ. ಒಂದು ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಅಥವಾ ಗವರ್ನರ್ ಜನರಲ್ ರೂಲ್, ಗವರ್ನರ್ ಜನರಲ್ ಆಳ್ವಿಕೆ ಕಾಲ ಅಂತ ಕೂಡ ಕರೀತಾರೆ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ ಅಥವಾ ಬ್ರಿಟಿಷ್ ಗವರ್ನರ್ ಜನರಲ್ ಆಳ್ವಿಕೆ ಕಾಲ ಸುಮಾರು 2 ಅಥವಾ 3 ಭಾಗಗಳಾಗಿ ಇದನ್ನು ವಿಂಗಡಿಸ್ಬೋದು, ವರ್ಗೀಕರಿಸ್ಬೋದು. ಒಂದು ಫಸ್ಟು ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ ಅಂತ ತಗೊಳ್ಳೋಣ. ಆಮೇಲೆ ಗವರ್ನರ್ ಜನರಲ್ ಆಳ್ವಿಕೆ ಕಾಲ, ಗವರ್ನರ್ ಜನರಲ್ ರೂಲ್. ಈಸ್ಟ್ ಇಂಡಿಯಾ ಆಳ್ವಿಕೆ ಕಾಲ ಅಂತಂದರೆ 1608ರಿಂದ 1772ರವರೆಗೂ ಏನು ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಪ್ರಾರಂಭ ಆಗುತ್ತೆ, ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಆಳ್ವಿಕೆ ಕಾಲವನ್ನು ನೋಡ್ಬೋದು. ಇನ್ನು ಗವರ್ನರ್ ಜನರಲ್ ಆಳ್ವಿಕೆ ಕಾಲ 1772 ಇಂದ 1857ವರೆಗೂ. 1772 ಇಂದ ಆಗ ಲಾರ್ಡ್ ವಾರನ್ ಹೇಸ್ಟಿಂಗ್ ಅನ್ನೋನ್ನ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಅಲ್ಲಿಂದ 1857ರವರೆಗೂ ಗವರ್ನರ್ ಜನರಲ್ ಆಳ್ವಿಕೆ ಕಾಲ ಅಂತ ನೋಡ್ತೀವಿ. ಅದಾದ ನಂತರ ಬ್ರಿಟಿಷ್ ಪಾರ್ಲಿಮೆಂಟ್ ರೂಲ್, ಬ್ರಿಟಿಷ್ ಸಂಸತ್ತಿನ ಆಳ್ವಿಕೆ ಕಾಲ, ಬ್ರಿಟಿಷ್ ಪಾರ್ಲಿಮೆಂಟ್ ರೂಲ್. ಓಕೆ, 1857ರಿಂದ ಅಂದರೆ ಆಫ್ಟರ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಪ್ರಥಮ ಸ್ವಾತಂತ್ರ್ಯ ಸಮರ ಅಥವಾ ಸಿಪಾಯಿ ದಂಗೆ, 857ರ ದಂಗೆಯ ನಂತರ 858ರಿಂದ 1947ರವರೆಗೂ. ಇಂಡಿಯಾ ವಾಸ್ ಅಂಡರ್ ಬ್ರಿಟಿಷ್ ಕ್ರೌನ್ ರೂಲ್ ಆರ್ ಪಾರ್ಲಿಮೆಂಟ್ ರೂಲ್. ಬ್ರಿಟಿಷ್ ಸಂಸತ್ತಿನ ಆಳ್ವಿಕೆ ಕಾಲ ನೋಡಿ, ಒಟ್ಟಾರೆ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಅವಧಿಯನ್ನು 3 ಭಾಗಗಳಾಗಿ ವರ್ಗೀಕರಿಸ್ಬೋದು. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ, ಗವರ್ನರ್ ಜನರಲ್ ಆಳ್ವಿಕೆ ಕಾಲ, ಬ್ರಿಟಿಷ್ ಸಂಸತ್ತಿನ ಆಳ್ವಿಕೆ ಕಾಲ. ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲವನ್ನು ನಾವು ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿ ರೂಲ್. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ರೂಲು ಯಾವಾಗಿಂದ ಪ್ರಾರಂಭ ಆಗುತ್ತೆ ಭಾರತದಲ್ಲಿ? ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ 1608ರಿಂದ 1772ರವರೆಗೂ ಬರುತ್ತೆ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗುತ್ತೆ ಭಾರತದಲ್ಲಿ 1600ರಲ್ಲಿ. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಂಪನಿ ಪ್ರಾರಂಭ ಆಗುತ್ತೆ. ಎಲ್ಲಿ? ಇಂಗ್ಲೆಂಡಲ್ಲಿ. ಭಾರತದ ಜೊತೆ ವ್ಯಾಪಾರ ಮಾಡೋ ಸಲುವಾಗಿ, ಭಾರತ ಅಂತಲ್ಲ ಪೂರ್ವಾತ್ಯ ದೇಶಗಳ ಜೊತೆ, ಭಾರತ, ಚೀನಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಜೊತೆ ವ್ಯಾಪಾರ ಮಾಡೋ ಸಲುವಾಗಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಖಾಸಗಿ ಉದ್ಯಮಿಗಳು ಏನು ಇಂಗ್ಲೆಂಡಿನ ಖಾಸಗಿ ಉದ್ಯಮಿಗಳು ತಮ್ಮ ಷೇರು ಬಂಡವಾಳದ ಮೂಲಕ ಅವರು ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಇದನ್ನು ಜಾನ್ ಕಂಪನಿ ಅಂತ ಕೂಡ ಕರೀತಾರೆ, ಯಾಕೆಂದರೆ ಜಾನ್ ವ್ಯಾಟ್ಸ್ ಅನ್ನೋನು ಪ್ರಮುಖ ಸ್ಥಾಪಕ ಆಗಿರ್ತಾನೆ. ಈ ಥರ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗುತ್ತೆ. ಇದು ಸಂಪೂರ್ಣವಾಗಿ ಇದೊಂದು ಖಾಸಗಿ ಕಂಪನಿ, ಇದೊಂದು ಸಂಪೂರ್ಣವಾಗಿ ಪ್ರೈವೇಟ್ ಕಂಪನಿ ಆಗಿರುತ್ತೆ. ಅಂದರೆ ಸರ್ಕಾರದ ಯಾವುದೇ ಬಂಡವಾಳ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಇರೋದಿಲ್ಲ. ಖಾಸಗಿಯ ಉದ್ಯಮಿಗಳು, ಇಂಗ್ಲೆಂಡಿನ ಖಾಸಗಿ ಉದ್ಯಮಿಗಳು ತಮ್ಮ ಷೇರು ಬಂಡವಾಳದ ಮೂಲಕ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಅದನ್ನು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ಸರ್ಕಾರದ ಯಾವುದೇ ಬಂಡವಾಳ ಇದರಲ್ಲಿ ಇರೋದಿಲ್ಲ. ಓಕೆ, ಸಂಪೂರ್ಣವಾಗಿ ಅದು ಖಾಸಗಿ ಕಂಪನಿಯಾಗಿರುತ್ತೆ. ಆಮೇಲೆ ಇದೊಂದು ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಎಲ್ಲ ಖಾಸಗಿ ಉದ್ಯಮಿಗಳು ತಮ್ಮ ಷೇರು ಬಂಡವಾಳದೊಂದಿಗೆ ಪ್ರಾರಂಭ ಮಾಡ್ಕೊಂಡಿರ್ತಾರೆ. ಅದರಿಂದ ಅದನ್ನು ಜಾಯಿಂಟ್ ಸ್ಟಾಕ್ ಕಂಪನಿ, ಖಾಸಗಿ ಕಂಪನಿ ಅಂತ ಕರೀತಾರೆ. ನೋಡಿ, ಬ್ರಿಟಿಷ್ ಸರ್ಕಾರದ ಯಾವುದೇ ಬಂಡವಾಳ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಇರೋದಿಲ್ಲ. ಆದರೂ ಕೂಡ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಪರೋಕ್ಷ ನಿಯಂತ್ರಣವನ್ನು ಹೊಂದಿರುತ್ತೆ. ಇಟ್ ಹ್ಯಾಡ್ ಇಂಡೈರೆಕ್ಟ್ ಕಂಟ್ರೋಲ್ ಓವರ್ ದ ಕಂಪನಿ ಥ್ರೂ ಚಾರ್ಟರ್ ಆ್ಯಕ್ಟ್ಸ್. ಚಾರ್ಟರ್ ಕಾಯ್ದೆಗಳನ್ನು ಹೊರಡಿಸೋದ್ರ ಮೂಲಕ, ಕಾಲಕಾಲಕ್ಕೆ ಚಾರ್ಟರ್ ಕಾಯ್ದೆಗಳನ್ನು ಹೊರಡಿಸೋದ್ರ ಮೂಲಕ ಬ್ರಿಟಿಷ್ ಸರ್ಕಾರ ಪರೋಕ್ಷವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತೆ.
ನೋಡಿ, ಈ ಅವಧಿನಲ್ಲಿ ಅನೇಕ ಚಾರ್ಟರ್ ಕಾಯ್ದೆಗಳನ್ನು ತರುತ್ತೆ. ಮುಂದೆ ಬಂದಾಗ ಹೇಳ್ತೀನಿ. 1600 ಚಾರ್ಟರ್ ಕಾಯ್ದೆ, 1609 ಚಾರ್ಟರ್ ಕಾಯ್ದೆ, 1609 ಚಾರ್ಟರ್ ಕಾಯ್ದೆ, 1657ನಲ್ಲಿ ಒಂದು ಚಾರ್ಟರ್ ಕಾಯ್ದೆಯನ್ನು ತರುತ್ತೆ, 1670ನಲ್ಲಿ ಒಂದು ಚಾರ್ಟರ್ ಕಾಯ್ದೆಯನ್ನು ತರುತ್ತೆ. ಓಕೆ, ಅದೇ ಥರ 1773ನಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್, ನಿಯಂತ್ರಣ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ತರುತ್ತೆ. 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ತರುತ್ತೆ. 1793ನಲ್ಲಿ ಎಗೈನ್ ಪಾಸ್ಡ್ ಚಾರ್ಟರ್ ಆ್ಯಕ್ಟ್, ಚಾರ್ಟರ್ ಕಾಯ್ದೆಯನ್ನು ತರುತ್ತೆ. 813ರ ಚಾರ್ಟರ್ ಕಾಯ್ದೆ, 833ರ ಚಾರ್ಟರ್ ಕಾಯ್ದೆ, 853ರ ಚಾರ್ಟರ್ ಕಾಯ್ದೆ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲ ಮತ್ತು ಗವರ್ನರ್ ಜನರಲ್ಗಳ ಆಳ್ವಿಕೆ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇಷ್ಟು ಕಾಯ್ದೆಗಳನ್ನು ಜಾರಿಗೆ ತರುತ್ತೆ. ಏನಕ್ಕೆ? ಕಂಪನಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ. ಓಕೆ, ಸೊ ಈ ಥರ ಒಂದು ಕಂಪನಿ ಪ್ರಾರಂಭ ಆಗುತ್ತೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿನಲ್ಲಿ 24 ಜನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಒಂದು ನಿರ್ದೇಶಕ ಮಂಡಳಿ ಇರುತ್ತೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೀತಾರೆ, ನಿರ್ದೇಶಕ ಮಂಡಳಿ. ಆ ನಿರ್ದೇಶಕ ಮಂಡಳಿ 24 ಜನ ಇರ್ತಾರೆ. ಆ 24 ಜನ ಯಾರು ಅಂತಂದರೆ ಅವರು ಕಂಪನಿಯ ಶೇರ್ ಹೋಲ್ಡರ್ಸ್. ಏನು ಕಂಪನಿಯ ಶೇರ್ ಹೋಲ್ಡರ್ಸ್ ಇರ್ತಾರೆ ಅಥವಾ ಷೇರು ಬಂಡವಾಳದಾರರು, ಈಸ್ಟ್ ಇಂಡಿಯಾ ಕಂಪನಿಯ ಷೇರು ಬಂಡವಾಳದಾರರು, ಅವರು ತಮ್ಮಲ್ಲೇ 24 ಜನರನ್ನು ಒಂದು ವರ್ಷಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ಸೊ ಅಂದರೆ 24 ಜನ ಅವ್ರನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕ ಮಂಡಳಿ ಅಂತ ಕರೀತಾರೆ. ದಿಸ್ ವಾಸ್ ದ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಅತ್ಯುನ್ನತ ನೀತಿ ನಿರ್ಧಾರಕ ಸಂಸ್ಥೆ ಆಗಿರುತ್ತೆ. ಅದು ಎಲ್ಲಿರುತ್ತೆ? ಇಂಗ್ಲೆಂಡಲ್ಲಿರುತ್ತೆ. ಸೊ ಆ ನಿರ್ದೇಶಕ ಮಂಡಳಿನಲ್ಲಿ ಯಾರಿರ್ತಾರೆ ಅಂದರೆ ಆ ಶೇರ್ ಹೋಲ್ಡರ್ಸು, ಏನು ಕಂಪನಿನಲ್ಲಿ ಷೇರು ಬಂಡವಾಳ ಇರುತ್ತೆ, ಅವರು ತಮ್ಮ ಒಂದು ವರ್ಷದ ಅವಧಿಗೆ ತಮ್ಮಲ್ಲೇ 24 ಜನರನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಸುಮಾರು 1000 ಪೌಂಡ್ ಸ್ಟರ್ಲಿಂಗಿಗೆ ಒಂದು ವೋಟ್ ಇರುತ್ತೆ. ಸೊ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ 1000 ಪೌಂಡ್ ಸ್ಟರ್ಲಿಂಗ್ ಬಂಡವಾಳ ಇದ್ದರೆ ಒಂದು ವೋಟ್ ಇರುತ್ತೆ. ಅವ್ರಿಗೆ ಎಷ್ಟು ಶೇರ್ಸ್ ಇರುತ್ತೋ ಅಷ್ಟು ವೋಟ್ಗಳಿರ್ತವೆ. ಅವರು 24 ಜನರನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಅದು ಇಂಗ್ಲೆಂಡಲ್ಲಿರುತ್ತೆ. ಓಕೆ, ಅದು ಅತ್ಯುನ್ನತ ನೀತಿ ನಿರ್ಧಾರಕ ಸಂಸ್ಥೆ ಆಗಿರುತ್ತೆ, ಡಿಸಿಷನ್ ಮೇಕಿಂಗ್ ಬಾಡಿ ಆಗಿರುತ್ತೆ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆರ್ ಡೈರೆಕ್ಟರೇಟ್. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಪ್ರಾರಂಭ ಆಗುತ್ತೆ. ಆನಂತರ 1608ರಲ್ಲಿ ಅದು ಭಾರತಕ್ಕೆ ಬರುತ್ತೆ. 1608ರಲ್ಲಿ ಸೂರತ್ಗೆ ಬರ್ತಾರೆ. ಸೂರತ್ಗೆ ಬಂದು ಭಾರತದಾದ್ಯಂತ ನಂತರ ಏನು ಮಾಡ್ತಾರೆ? ವ್ಯಾಪಾರ ಕೇಂದ್ರಗಳನ್ನು ತೆರೀತಾರೆ. ವ್ಯಾಪಾರ ಕೇಂದ್ರಗಳನ್ನು ತೆರೆದು ಆಫ್ಟರ್ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಆದಮೇಲೆ ಆ್ಯಂಡ್ ಆಫ್ಟರ್ ಬ್ಯಾಟಲ್ ಆಫ್ ಬಕ್ಸಾರ್, ಪ್ಲಾಸಿ ಮತ್ತು ಬಕ್ಸಾರ್ ಕದನದ ನಂತರ, ಪ್ಲಾಸಿ ಮತ್ತು ಬಕ್ಸರ್ ಕದನದ ನಂತರ ಬಂಗಾಳದಲ್ಲಿ ಏನು ಮಾಡ್ತಾರೆ? ದ್ವಿಸರ್ಕಾರ ಪದ್ಧತಿಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಈ ಥರ ವ್ಯಾಪಾರಕ್ಕೋಸ್ಕರ ಬಂದಂಥವರು ಕ್ರಮೇಣ ರಾಜ್ಯಗಳನ್ನು, ದೇಶೀಯ ರಾಜರನ್ನು ಸೋಲಿಸಿ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಫಸ್ಟು ಬಂಗಾಳವನ್ನು ವಶಪಡಿಸ್ಕೊಳ್ತಾರೆ, ಸಿರಾಜುದ್ದೌಲನನ್ನು ಸೋಲಿಸಿ. ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ತೆಗೆದುಕೊಂಬರ್ತಾರೆ. ಓಕೆ, ನೋಡೋಣ. ಈ ಥರ ಕಂಪನಿಯ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋದಕ್ಕೆ ನೋಡಿ, ಬ್ರಿಟಿಷ್ ಸರ್ಕಾರದ ಯಾವುದೇ ಬಂಡವಾಳ ಇರೋದಿಲ್ಲ. ಆದರೂ ಕೂಡ ಬ್ರಿಟಿಷ್ ಸರ್ಕಾರ ಕಂಪನಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅನೇಕ ಕಾಯ್ದೆಗಳನ್ನು ಹೊರಡಿಸುತ್ತೆ. ಓಕೆ, ಚಾರ್ಟರ್ ಕಾಯ್ದೆಗಳನ್ನು ಹೊರಡಿಸುತ್ತೆ, ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಹೊರಡಿಸುತ್ತೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಹೇಳಿ ಇನ್ನೊಂದು ಕಾಯ್ದೆಯನ್ನು ಹೊರಡಿಸುತ್ತೆ. ಯಾಕೆಂದರೆ ಈಸ್ಟ್ ಇಂಡಿಯಾ ಕಂಪನಿ ಮೂಲತಃ ಅದೊಂದು ಖಾಸಗಿ ಕಂಪನಿ. ಆ ಖಾಸಗಿ ಕಂಪನಿ ಇನ್ನೊಂದು ದೇಶದ ಜೊತೆ ವ್ಯಾಪಾರ ಮಾಡಬೇಕು ಅಂತಂದರೆ ಆ ಮೂಲ ಏನು ಇಂಗ್ಲೆಂಡು ಅನುಮತಿಯನ್ನು ಕೊಡಬೇಕಾಗಿರುತ್ತೆ. ಓಕೆ, ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿಯನ್ನು ಕೊಡಲಿಕ್ಕೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಅನೇಕ ಕಾಯ್ದೆಗಳನ್ನು ಹೊರಡಿಸುತ್ತೆ. ಇಷ್ಟು ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಹೊರಡಿಸುತ್ತೆ. ಓಕೆ, ನೋಡಿ, ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಪ್ರಾರಂಭ ಆಗುತ್ತೆ. 1600ರಲ್ಲಿ ಪ್ರಾರಂಭ ಆದಮೇಲೆ 31/12/1600 31/12/1600 ಒಂದು ಚಾರ್ಟರ್ ಕಾಯ್ದೆಯನ್ನು ಹೊರಡಿಸ್ತಾರೆ. ಮೊದಲ ಚಾರ್ಟರ್ ಕಾಯ್ದೆಯನ್ನು ಹೊರಡಿಸ್ತಾರೆ. ದಟ್ ಇಸ್ ಕಾಲ್ಡ್ 1600 ಚಾರ್ಟರ್ ಆ್ಯಕ್ಟ್. 1600 ಚಾರ್ಟರ್ ಕಾಯ್ದೆ
1600ರ ಚಾರ್ಟರ್ ಕಾಯ್ದೆ ಅಂತ ಹೇಳಿ ಆ ಕಾಯ್ದೆಯನ್ನು ಕರೀತಾರೆ. ಓಕೆ, ಸೊ 1600ಅಲ್ಲಿ ಚಾರ್ಟರ್ ಕಾಯ್ದೆಯನ್ನು ಹೊರಡಿಸ್ತಾರೆ. 1600ಅಲ್ಲಿ ಅಂದಿನ ರಾಣಿ ಕ್ವೀನ್ ಎಲಿಜಬೆತ್ ಇರ್ತಾಳೆ. ರಾಣಿ ಎಲಿಜಬೆತ್ 1600ಅಲ್ಲಿ ಒಂದು ಚಾರ್ಟರ್ ಕಾಯ್ದೆಯನ್ನು ಹೊರಡಿಸ್ತಾಳೆ. ಈ ಚಾರ್ಟರ್ ಕಾಯ್ದೆಯನ್ನು ಹೊರಡಿಸೋ ಉದ್ದೇಶ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡಲಿಕ್ಕೆ. ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡಲಿಕ್ಕೆ 1600ಅಲ್ಲಿ ಒಂದು ಚಾರ್ಟರ್ ಕಾಯ್ದೆಯನ್ನು ಫಸ್ಟ್ ಚಾರ್ಟರ್ ಕಾಯ್ದೆಯನ್ನು ಹೊರಡಿಸಲಾಗುತ್ತೆ. ರಾಣಿ ಎಲಿಜಬೆತ್ ಇರ್ತಾಳೆ, ಆಕೆ ಹೊರಡಿಸ್ತಾಳೆ. ಈ 1600 ಚಾರ್ಟರ್ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಗೆ ಕೇವಲ 15 ವರ್ಷಗಳವರೆಗೆ, ಪ್ರಾರಂಭದಲ್ಲಿ 15 ವರ್ಷಗಳವರೆಗೆ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ. ಪ್ರಾರಂಭದಲ್ಲಿ ಅವರಿಗೆ ಅನುಮತಿಯನ್ನು ಕೊಡೋದು ಕೇವಲ 15 ವರ್ಷಗಳಿಗೆ, ಅಂದರೆ 1600ಇಂದ 1601ನಿಂದ 1616ವರೆಗೂ ಅವ್ರಿಗೆ ಅನುಮತಿಯನ್ನು ಕೊಡ್ತಾರೆ. ಆದರೆ ಈ ವ್ಯಾಪಾರದ ಅವಧಿಯನ್ನು ನಂತರ ಚಾರ್ಟರ್ ಕಾಯ್ದೆಗಳನ್ನು ಹೊರಡಿಸೋದ್ರ ಮೂಲಕ ಕಂಪನಿಯ ವ್ಯಾಪಾರದ ಅವಧಿಯನ್ನು ವಿಸ್ತಾರ ಮಾಡ್ತಾರೆ 857ರವರೆಗೂ. 1857ರವರೆಗೂ ಕಂಪನಿಯ ವ್ಯಾಪಾರದ ಅವಧಿಯನ್ನು ವಿಸ್ತಾರ ಮಾಡ್ತಾರೆ. ಓಕೆ, ನೋಡಿ ಚಾರ್ಟರ್ ಕಾಯ್ದೆ ಅಂತಂದರೆ ನೋಡಿ, ಇದೊಂದು ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ಇದು ಸಂಸತ್ತಿನ ಕಾಯ್ದೆ, ಲೈಕ್ ಆರ್ಡಿನರಿ ಬಿಲ್, ಸಾಮಾನ್ಯ ಮಸೂದೆ ಥರ ಅದೊಂದು ಕಾಯ್ದೆ. ಆ್ಯಂಡ್ ಇಟ್ ಮಸ್ಟ್ ಬಿ ಪಾಸ್ಡ್ ಬೈ ಬೋತ್ ಹೌಸಸ್ ಆಫ್ ದ ಇಂಗ್ಲೆಂಡ್ ಪಾರ್ಲಿಮೆಂಟ್. ಇಂಗ್ಲೆಂಡಿನ ಸಂಸತ್ತಿನಲ್ಲಿ 2 ಸದನಗಳಲ್ಲಿ, ಅಪ್ಪರ್ ಹೌಸ್ ಮತ್ತು ಲೋಯರ್ ಹೌಸ್ ಎರಡರಲ್ಲೂ ಪಾಸ್ ಆಗಬೇಕಾಗಿರುತ್ತೆ ಈ ಚಾರ್ಟರ್ ಕಾಯ್ದೆ. ಓಕೆ, ನೋಡಿ ಪ್ರತಿ ಸಲ ಚಾರ್ಟರ್ ಕಾಯ್ದೆ ಪಾಸ್ ಆಗಬೇಕಾದಾಗ ಈಸ್ಟ್ ಇಂಡಿಯಾ ಕಂಪನಿ ತುಂಬಾ ಲಾಬಿ ಮಾಡ್ತಾ ಇರುತ್ತೆ. ಯಾಕೆಂದರೆ 1600ಅಲ್ಲಿ ಚಾರ್ಟರ್ ಕಾಯ್ದೆಯನ್ನು ಪಾಸ್ ಮಾಡ್ತಾರೆ, ಅದು 1616ಗೆ ಅಥವಾ 1615ಗೆ ಅದು ವ್ಯಾಪಾರದ ಅವಧಿಯನ್ನು ಮುಗಿದೋದ್ರೆ ಮುಂದೇನು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಪ್ರತಿ ಸಲ ಚಾರ್ಟರ್ ಕಾಯ್ದೆಯನ್ನು ಪಾಸ್ ಮಾಡಿಸ್ಕೋಬೇಕಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ಲಾಬಿ ಮಾಡಬೇಕಾಗ್ತಾ ಇರುತ್ತೆ ಇಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ. ಒಂದು ಸತ್ಯ ಹೇಳ್ತೀನಿ, ಈಸ್ಟ್ ಇಂಡಿಯಾ ಕಂಪನಿ ಅಂದಿನ ಪ್ರಪಂಚದ ಶ್ರೀಮಂತ ಕಂಪನಿ ಆಗಿರುತ್ತೆ. ಆದರೆ ಶ್ರೀಮಂತ ಕಂಪನಿ ಅಂತ ಹೊರಗಡೆ ಬಿಂಬಿತ ಆಗಿರುತ್ತೆ. ಶ್ರೀಮಂತ ಕಂಪನಿ ಆಗಿರಲ್ಲ, ಶ್ರೀಮಂತ ಕಂಪನಿ ಅಂತ ಹೊರಗಡೆ ಬಿಂಬಿತ ಆಗಿರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಯಾವತ್ತೂ ಲಾಭದಲ್ಲಿರಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಯಾವತ್ತೂ ಲಾಸಲ್ಲಿರುತ್ತೆ. ಯಾಕೆಂದರೆ ಪ್ರತಿ ಸಲ ಚಾರ್ಟರ್ ಕಾಯ್ದೆ ಬಂದಾಗ, ಚಾರ್ಟರ್ ಕಾಯ್ದೆ ಅಂದರೆ ಅದು ವ್ಯಾಪಾರದ ಅವಧಿ ಮುಗಿತಾ ಬಂದಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಭಯ ಶುರುವಾಗುತ್ತೆ. ಏನಾದರೂ ಚಾರ್ಟರ್ ಕಾಯ್ದೆ ಏನಾದರೂ ಫೇಲ್ ಆದರೆ ನಮ್ಮ ವ್ಯಾಪಾರದ ಅವಧಿ ಅಲ್ಲಿಗೆ ಎಂಡ್ ಆಗುತ್ತೆ. ಹೇಗಾದರೂ ಮಾಡಿ ಚಾರ್ಟರ್ ಕಾಯ್ದೆಯನ್ನು ಪಾಸ್ ಮಾಡಿಸ್ಕೋಬೇಕು, ಮತ್ತು ಇಂಗ್ಲೆಂಡಿನ ಇತರೆ ಕಂಪನಿಗಳು ಭಾರತದ ಜೊತೆ ವ್ಯಾಪಾರ ಮಾಡದಂತೆ ತಡಿಬೇಕು ಅಂತ ಹೇಳಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸಂಸತ್ತಲ್ಲಿ ಅಥವಾ ಸರ್ಕಾರದಲ್ಲಿ ತುಂಬ ಒತ್ತಡವನ್ನು, ಪ್ರೆಷರನ್ನು ತರ್ತಾ ಇರುತ್ತೆ, ಲಾಬಿ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇರುತ್ತೆ. ಏನು ಸಂಸತ್ತಿನ ಸದಸ್ಯರಿಗೆ ಲಂಚವನ್ನು ಕೊಟ್ಕೊಂಡು ತನ್ನ ವ್ಯಾಪಾರದ ಅವಧಿಯನ್ನು, ಅಂದರೆ ಈ ಚಾರ್ಟರ್ ಕಾಯ್ದೆಗಳನ್ನು ಪಾಸ್ ಮಾಡಿಸ್ಕೊಂಡು ವ್ಯಾಪಾರದ ಅವಧಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಯಾವತ್ತೂ ಲಾಭದಲ್ಲಿರಲ್ಲ, ನಷ್ಟದಲ್ಲಿರುತ್ತೆ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಶ್ರೀಮಂತರಾಗಿರ್ತಾರೆ. ಓಕೆ, ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಿಗೆ ಭಾರತದಲ್ಲೇನು ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಅವರು ಖಾಸಗಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ತಮ್ಮದೇ ಆದ ಸ್ವಂತ ಹಡಗುಗಳನ್ನು ಹೊಂದಿರ್ತಾರೆ. ಆ ಹಡಗುಗಳಲ್ಲಿ ಅವ್ರೇನು ಮಾಡ್ತಾರೆ, ವಸ್ತುಗಳನ್ನು ಇಂಗ್ಲೆಂಡ್ಗೆ ಕಳಿಸ್ಬಿಟ್ಟು ಅವರು ಖಾಸಗಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಕಂಪನಿ ಲಾಸ್ ಆಗಿರುತ್ತೆ, ಕಂಪನಿಯ ನೌಕರರು ಶ್ರೀಮಂತರಾಗ್ತಾ ಇರ್ತಾರೆ. ಅವರು ಇಂಗ್ಲೆಂಡಲ್ಲಿ ಲ್ಯಾವಿಶಾಗಿ ಜೀವನ ಮಾಡ್ತಾ ಇರ್ತಾರೆ ಕಂಪನಿಯ ನೌಕರರು. ಹಾಗಾಗಿ ಕಂಪನಿಯ ನೌಕರರು ಯಾವಾಗ ಐಷಾರಾಮಿ ಜೀವನವನ್ನು ಮಾಡ್ತಿರ್ತಾರೆ, ಹೊರಗಡೆ ಏನು ತಿಳ್ಕೊತಾರೆ, ಈಸ್ಟ್ ಇಂಡಿಯಾ ಕಂಪನಿ ಅದೊಂದು ಶ್ರೀಮಂತ ಕಂಪನಿ ಅಂತ ಅದು ಬಿಂಬಿತ ಆಗಿರುತ್ತೆ. ಅದ್ರ ಒಳಗಡೆ ಅದು ಯಾವಾಗಲೂ ನಷ್ಟದಲ್ಲೇ ಇರುತ್ತೆ. ಮುಂದೆ ಬರುತ್ತೆ, ಅಲ್ಲಿ ಹೇಳ್ತೀನಿ. ನೋಡಿ, ಈ ಥರ ಚಾರ್ಟರ್ ಕಾಯ್ದೆಗಳನ್ನು, ಪ್ರತಿ ಸಲ ಚಾರ್ಟರ್ ಕಾಯ್ದೆಗಳನ್ನು ಅದು ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಲಾಬಿ ಮಾಡ್ತಾ ಇರುತ್ತೆ. ಅದರಲ್ಲಿ ಮೊದಲ ಚಾರ್ಟರ್ ಕಾಯ್ದೆಯನ್ನು 1600ಅಲ್ಲಿ ಪಾಸ್ ಮಾಡ್ತಾರೆ. ಎಲಿಜಬೆತ್ ಇರ್ತಾಳೆ, ಆಕೆ ಪಾಸ್ ಮಾಡಿ 15 ವರ್ಷಗಳ ಅವಧಿಗೆ ಆಕೆ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡ್ತಾಳೆ. ಅದಾದ ನಂತರ 1606ಅಲ್ಲಿ
ಎಲಿಜಬೆತ್ತು ತೀರ್ಕೋತಾಳೆ, ಆಕೆಯ ಮಗ ಜೇಮ್ಸ್ ಒಂದನೇ ಜೇಮ್ಸ್ ಅಧಿಕಾರಕ್ಕೆ ಬರ್ತಾನೆ. ಫಸ್ಟ್ ಜೇಮ್ಸ್ ಕೇಮ್ ಟು ಪವರ್. ಸೊ ಒಂದನೇ ಜೇಮ್ಸ್ ಇಂಗ್ಲೆಂಡಿನ ರಾಜ ಆಗ್ತಾನೆ. ಸೊ ಈ ಒಂದನೇ ಜೇಮ್ಸ್ ಇಂಗ್ಲೆಂಡಿನ ರಾಜ ಆದಮೇಲೆ ಇವನ ಮೇಲೆ ತುಂಬ ಪ್ರಭಾವವನ್ನು ತೆಗೆದುಕೊಂಡ್ಬರುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಇವನಿಂದ ತನಗೇನೆಲ್ಲ ಬೇಕೋ ಅದೆಲ್ಲ ಸವಲತ್ತುಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಪಡ್ಕೊಳ್ಳುತ್ತೆ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿಗೋಸ್ಕರ ಸರ್ ಜೇಮ್ಸ್ ಏನು ಮಾಡ್ತಾನೆ, ತನ್ನ ರಾಯಭಾರಿಯನ್ನು ಕಳಿಸ್ತಾನೆ. ಸರ್ ಥಾಮಸ್ ರೋ ಅನ್ನೋನ್ನ ನಮ್ಮ ಜಹಾಂಗೀರನ ಆಸ್ಥಾನಕ್ಕೆ ಕಳಿಸ್ತಾನೆ. ಸೊ ಕಂಪನಿಯ ಪರವಾಗಿ ತನ್ನ ಒಬ್ಬ ರಾಯಭಾರಿಯನ್ನೇ ಅವನು ಕಳಿಸ್ಕೊಡ್ತಾನೆ. ಅಂದರೆ ತುಂಬಾ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಒಂದನೇ ಜೇಮ್ಸ್. ಸೊ ಈ ಜೇಮ್ಸು ಅಧಿಕಾರಕ್ಕೆ ಬಂದ ಮೇಲೆ 1609 ಈ ಪಾಸ್ಡ್ ಒನ್ ಮೋರ್ ಚಾರ್ಟರ್ ಆ್ಯಕ್ಟ್. 1609 ಇನ್ನೊಂದು ಚಾರ್ಟರ್ ಕಾಯ್ದೆಯನ್ನು ಪಾಸ್ ಮಾಡ್ತಾನೆ. ಅದನ್ನು 1609 ಚಾರ್ಟರ್ ಆ್ಯಕ್ಟ್, 1609 ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್ ಚಾರ್ಟರ್ ಆ್ಯಕ್ಟು, 1609 ಚಾರ್ಟರ್ ಆ್ಯಕ್ಟ್. ಯಾರು ಹೊರಡಿಸ್ತಾರೆ? ಜೇಮ್ಸ್ ನೋಡಿ, ಆ್ಯಕ್ಚುಲಿ 1616 ಹೊರಡಿಸ್ಬೇಕಾಗಿರುತ್ತೆ ಚಾರ್ಟರ್ ಕಾಯ್ದೆಯನ್ನು, 15 ವರ್ಷ ಆದಮೇಲೆ. ಆದರೆ 1609 ಹೊರಡಿಸ್ತಾನೆ. ಅಂದರೆ ಆ್ಯಕ್ಟನ್ನು ಏನು ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು. ಓಕೆ, ತಿದ್ದುಪಡಿ ಮಾಡ್ಬೋದು, ತೆಗೆದಾಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ 609 ಕಾಯ್ದೆ, ಇನ್ನೊಂದು ಚಾರ್ಟರ್ ಕಾಯ್ದೆಯನ್ನು ಹೊರಡಿಸಿ ಈಸ್ಟ್ ಇಂಡಿಯಾ ಕಂಪನಿಗೆ ಹೆಚ್ಚಿನ ಅಧಿಕಾರಗಳನ್ನು ಕೊಡ್ತಾನೆ. ಅದರಿಂದ 1609 ಚಾರ್ಟರ್ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್. 1609 ಚಾರ್ಟರ್ ಕಾಯ್ದೆನಲ್ಲಿ ಏನೆಲ್ಲ ಸವಲತ್ತುಗಳನ್ನು ಕೊಡ್ತಾನೆ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿಗೆ ಅನಿರ್ದಿಷ್ಟಾವಧಿಯವರೆಗೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲಗಳನ್ನು ಕೊಡ್ತಾನೆ. ಅಂದರೆ ಎಲ್ಲಿವರೆಗೆ, ಮೊದಲು ಎಷ್ಟು ವರ್ಷಕ್ಕೆ ಕೊಟ್ಟಿರ್ತಾರೆ? 15 ವರ್ಷಕ್ಕೆ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿಗೆ ಅನಿರ್ದಿಷ್ಟ, ಅಂದರೆ ಅದಕ್ಕೆ ಎಲ್ಲೂ ಟರ್ಮನ್ನು ಸ್ಪೆಸಿಫೈ ಮಾಡೋದಿಲ್ಲ. ಇಷ್ಟು ವರ್ಷ ಅಂತ ಅನಿರ್ದಿಷ್ಟಾವಧಿಯವರೆಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆದರೆ ಈ ಚಾರ್ಟರ್ ಕಾಯ್ದೆನಲ್ಲಿ ಒಂದು ಕ್ಲಾಸನ್ನು ಸೇರಿಸಿರ್ತಾನೆ, ಒಂದು ಪ್ರಕರಣವನ್ನು ಸೇರಿಸಿರ್ತಾನೆ. ಈಸ್ಟ್ ಇಂಡಿಯಾ ಕಂಪನಿ ಅನಿರ್ದಿಷ್ಟಾವಧಿಯವರೆಗೆ ವ್ಯಾಪಾರ ಮಾಡ್ಬೋದು, ಆದರೆ ಓಕೆ, ದ ಟ್ರೇಡ್ ವುಡ್ ಸೀಸ್ ಟು ಬಿ ಆಪರೇಟ್ ಇಫ್ ದ ಕಂಪನಿ ಟ್ರೇಡ್ ಓಕೆ ಟರ್ನ್ಡ್ ಅನ್ಪ್ರಾಫಿಟಬಲ್ ಫಾರ್ 3 ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂತ ಹೇಳಿ ಒಂದು ಕ್ಲಾಸನ್ನು ಸೇರಿಸ್ತಾರೆ. ಅನಿರ್ದಿಷ್ಟಾವಧಿಯವರೆಗೆ ವ್ಯಾಪಾರ ಮಾಡ್ಬೋದು, ಆದರೆ ಈಸ್ಟ್ ಇಂಡಿಯಾ ಕಂಪನಿ ಸತತವಾಗಿ 3 ವರ್ಷ ನಷ್ಟದಲ್ಲಿದ್ದರೆ ಕಂಪನಿಯ ವ್ಯಾಪಾರದ ಅವಧಿ ಅಲ್ಲಿಗೆ ನಿಂತು ಹೋಗುತ್ತೆ. ಸಪೋಸ್ ಇನ್ ಕೇಸ್ 3 ವರ್ಷ ನಷ್ಟದಲ್ಲಿ ಇರಲಿಲ್ಲ ಅಂದರೆ ಅನಿರ್ದಿಷ್ಟಾವಧಿಯವರೆಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಜೇಮ್ಸ್ ಹಾಗಾಗಿ 1609 ಚಾರ್ಟರ್ ಆ್ಯಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ 1657 ಒನ್ ಮೋರ್ ಚಾರ್ಟರ್ ಆ್ಯಕ್ಟ್ ವಾಸ್ ಪಾಸ್ಡ್. ಇನ್ನೊಂದು ಚಾರ್ಟರ್ ಕಾಯ್ದೆಯನ್ನು ಪಾಸ್ ಮಾಡ್ತಾರೆ 1657. 1657 ಸೊ ದೆನ್ ಬ್ರಿಟಿಷ್ ಕಿಂಗ್ ಇರ್ತಾನೆ ಆಲಿವರ್ ಕ್ರಾಮ್ವೆಲ್ ಅಂತ ಹೇಳಿ. ಆಲಿವರ್ ಕ್ರಾಮ್ವೆಲ್. ಸೊ ಅವನೇನು ಮಾಡ್ತಾನೆ, ಇನ್ನೊಂದು ಚಾರ್ಟರ್ ಕಾಯ್ದೆಯನ್ನು ಹೊರಡಿಸ್ತಾನೆ, 1657 ಚಾರ್ಟರ್ ಆ್ಯಕ್ಟ್. 1657 ಚಾರ್ಟರ್ ಕಾಯ್ದೆ ಅಂತ ಕಾಯ್ದೆ. ಇದರಲ್ಲಿ ಈ ಆಲ್ಸೋ ಪ್ರೊವೈಡೆಡ್ ಸಮ್ ಮೋರ್ ಕನ್ಸೆಷನ್ಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನೀಡ್ತಾನೆ 657 ಚಾರ್ಟರ್ ಕಾಯ್ದೆನಲ್ಲಿ ಆಲಿವರ್ ಕ್ರಾಮ್ವೆಲ್. ಇದಾದ ನಂತರ ಒನ್ ಮೋರ್ ಚಾರ್ಟರ್ ಆ್ಯಕ್ಟ್ ವಾಸ್ ಪಾಸ್ಡ್, ದಟ್ ಈಸ್ ಕಾಲ್ಡ್ ಚಾರ್ಟರ್ ಆ್ಯಕ್ಟ್ 1670. ಚಾರ್ಟರ್ ಆ್ಯಕ್ಟ್ 1670 1670 ಚಾರ್ಟರ್ ಕಾಯ್ದೆ. ಇನ್ 1670 ಬ್ರಿಟಿಷ್ ಕಿಂಗ್ ಚಾರ್ಲ್ಸ್ II, ಎರಡನೇ ಚಾರ್ಲ್ಸ್ ಅಂತ ಬರ್ತಾನೆ. ದಟ್ ಚಾರ್ಲ್ಸ್ II ಈ ಪಾಸ್ಡ್ ಒನ್ ಮೋರ್ ಚಾರ್ಟರ್ ಆ್ಯಕ್ಟ್. ಇನ್ನೊಂದು ಚಾರ್ಟರ್ ಕಾಯ್ದೆಯನ್ನು ಪಾಸ್ ಮಾಡ್ತಾನೆ ಎರಡನೇ ಚಾರ್ಲ್ಸ್. ಇವನು ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಕೊಡ್ತಾನೆ. ಈ ಆಲ್ಸೋ ಪ್ರೊವೈಡೆಡ್ ಮೋರ್ ರೈಟ್ಸ್ ಟು ಕನ್ಸೆಷನ್ಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಅದರಲ್ಲಿ ಮುಖ್ಯವಾಗಿ ಪ್ರೊವೈಡೆಡ್ ಪೊಲಿಟಿಕಲ್ ರೈಟ್ಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಹಕ್ಕುಗಳನ್ನು ಕೊಡ್ತಾನೆ. ನಿಮಗೆ ಕೇಳ್ತಾರೆ ಎಕ್ಸಾಮಲ್ಲಿ, ಅಂಡರ್ ವಿಚ್ ಆ್ಯಕ್ಟ್ ಸೊ ಈಸ್ಟ್ ಇಂಡಿಯಾ ಕಂಪನಿ ಗಾಟ್ ಪೊಲಿಟಿಕಲ್ ರೈಟ್ಸ್. ಸೊ ಯಾವ ಕಾಯ್ದೆಯ ಅಡಿ
ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಹಕ್ಕುಗಳು ಸಿಗ್ತವೆ ಅಂತಂದರೆ 1670ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಹಕ್ಕುಗಳು ಸಿಗ್ತವೆ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಅದೊಂದು ಖಾಸಗಿ ಕಂಪನಿ. ಸೊ ಅದೊಂದು ಪ್ರೈವೇಟ್ ಕಂಪನಿ, ಖಾಸಗಿ ಕಂಪನಿಯಾಗಿರುತ್ತೆ. ಈ ಖಾಸಗಿ ಕಂಪನಿಗೆ ರಾಜಕೀಯ ಹಕ್ಕುಗಳನ್ನು ಕೊಡ್ತಾನೆ ಚಾರ್ಲ್ಸ್ II. ಸೊ ಎರಡನೇ ಚಾರ್ಲ್ಸ್ ಅಂಡರ್ 1670 ಚಾರ್ಟರ್ ಆ್ಯಕ್ಟ್ ಏನೆಲ್ಲ ರಾಜಕೀಯ ಹಕ್ಕುಗಳನ್ನು ಕೊಡ್ತಾನೆ? ರೈಟ್ ಟು ಅಕ್ವೈರ್ ಟೆರಿಟರೀಸ್, ಅಂದರೆ ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರವನ್ನು ಕೊಡ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಗೆ, ಒಂದು ಖಾಸಗಿ ಕಂಪನಿಗೆ ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರಗಳನ್ನು ಕೊಡ್ತಾನೆ. ರೈಟ್ ಟು ವೇಜ್ ವಾರ್ಸ್, ಯುದ್ಧಗಳನ್ನು ಮಾಡುವ ಅಧಿಕಾರ ಕೊಡ್ತಾನೆ. ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರ ಕೊಡ್ತಾನೆ. ರೈಟ್ ಟು ಕನ್ಕ್ಲೂಡ್ ಟ್ರೀಟೀಸ್, ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಕೊಡ್ತಾನೆ. ರೈಟ್ ಟು ಕಮ್ಯಾಂಡ್ ಇಟ್ಸ್ ಓನ್ ಟ್ರೂಪ್ಸ್, ತನ್ನದೇ ಆದ ಸೈನ್ಯವನ್ನು ಹೊಂದೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಓಕೆ. ರೈಟ್ ಟು ಅಡ್ಮಿನಿಸ್ಟರ್ ಅಕ್ವೈರ್ಡ್ ಟೆರಿಟರೀಸ್, ಅಂದರೆ ವಶಪಡಿಸ್ಕೊಂಡ ಪ್ರದೇಶಗಳನ್ನು ಆಳ್ವಿಕೆ ಮಾಡುವ ಅಧಿಕಾರವನ್ನು ಕೊಡ್ತಾನೆ. ಆ್ಯಂಡ್ ರೈಟ್ ಟು ಮಿಂಟ್ಸ್ ಇಟ್ಸ್ ಓನ್ ಕಾಯಿನ್ಸ್, ತನ್ನದೇ ಆದ ನಾಣ್ಯಗಳನ್ನು ಟಂಗ್ಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ನೋಡಿ, ಹೆಚ್ಚಿನ ಅಧಿಕಾರವನ್ನು ಕೊಡ್ತಾನೆ 1670 ಚಾರ್ಟರ್ ಆ್ಯಕ್ಟ್ ಮೂಲಕ. ಸೊ ಯಾರು? ಚಾರ್ಲ್ಸ್ II, ಎರಡನೇ ಚಾರ್ಲ್ಸ್. ಅಂದರೆ ಒಂದು ಖಾಸಗಿ ಕಂಪನಿಗೆ ಯುದ್ಧ ಮಾಡೋ ಅಧಿಕಾರ, ಪ್ರದೇಶಗಳನ್ನು ಗೆಲ್ಲುವ ಅಧಿಕಾರ, ತನ್ನದೇ ಆದ ಸೈನ್ಯವನ್ನು ಹೊಂದುವ ಅಧಿಕಾರ, ತನ್ನದೇ ಆದ ನಾಣ್ಯಗಳನ್ನು ಹೊರಡಿಸುವ ಅಧಿಕಾರ, ವಶಪಡಿಸ್ಕೊಂಡ ಪ್ರದೇಶಗಳನ್ನು ಆಳ್ವಿಕೆ ಮಾಡೋ ಅಧಿಕಾರ ಇತ್ಯಾದಿ ಅಧಿಕಾರಗಳನ್ನು ಸೊ ಎರಡನೇ ಚಾರ್ಲ್ಸ್ ಕೊಡ್ತಾನೆ. ಸೊ ಇಷ್ಟು ಕಾಯ್ದೆಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಲದಲ್ಲಿ ಹೊರಡಿಸ್ತಾರೆ. ಆನಂತರ ಇನ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್. ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. 773ರಲ್ಲಿ ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಇದನ್ನು ಯಾವಾಗ ಪಾಸ್ ಮಾಡ್ತಾರೆ? ಡ್ಯೂರಿಂಗ್ ಗವರ್ನರ್ ಜನರಲ್ ರೂಲ್. ಗವರ್ನರ್ ಜನರಲ್ ಆಳ್ವಿಕೆ ಕಾಲದಲ್ಲಿ ಪಾಸ್ ಮಾಡ್ತಾರೆ. ಗವರ್ನರ್ ಜನರಲ್ ರೂಲ್. ಸೊ ಸೆಕೆಂಡ್ ಪಾರ್ಟ್ ಏನಿದೆ, ಆ ಗವರ್ನರ್ ಜನರಲ್ ರೂಲ್ 1772 ಇಂದ 1857. ಸೊ ಈ ಗವರ್ನರ್ ಜನರಲ್ ಆಳ್ವಿಕೆ ಕಾಲದಲ್ಲಿ ಅನೇಕ ಕಾಯ್ದೆಗಳನ್ನು ಪಾಸ್ ಮಾಡ್ತಾರೆ. ಅದರಲ್ಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್, 773ರ ನಿಯಂತ್ರಣ ಕಾಯ್ದೆ. ಓಕೆ. 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಕಾಯ್ದೆನ ಪಾಸ್ ಮಾಡ್ತಾರೆ 1784ರಲ್ಲಿ. 1793ನಲ್ಲಿ ಎಗೈನ್ ಪಾಸ್ಡ್ ಚಾರ್ಟರ್ ಆ್ಯಕ್ಟ್, 793ರ ಚಾರ್ಟರ್ ಕಾಯ್ದೆ, 813ರ ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1853 ಚಾರ್ಟರ್ ಕಾಯ್ದೆ. ಇಷ್ಟು ಕಾಯ್ದೆಗಳನ್ನು ಗವರ್ನರ್ ಜನರಲ್ ಆಳ್ವಿಕೆ ಕಾಲದಲ್ಲಿ ಪಾಸ್ ಮಾಡ್ತಾರೆ. ವಿಲ್ ಸಿ ಒನ್ ಬೈ ಒನ್. ಓಕೆ. ನೋಡಿ, ಇನ್ 1757ನಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಆಗುತ್ತೆ. ರಾಬರ್ಟ್ ಕ್ಲೈವ್ ಡಿಫೀಟೆಡ್ ಸಿರಾಜುದ್ದೌಲನನ್ನು ಸೋಲಿಸ್ತಾನೆ. ಅದಾದಮೇಲೆ 1764ರಲ್ಲಿ ಬ್ಯಾಟಲ್ ಆಫ್ ಬಕ್ಸರ್ ಆಗುತ್ತೆ. ಬ್ಯಾಟಲ್ ಆಫ್ ಬಕ್ಸರಲ್ಲಿ ಬ್ರಿಟಿಷರ್ಸ್ ಡಿಫೀಟೆಡ್ ದ ದೆನ್ ನವಾಬ್ ಆಫ್ ಬೆಂಗಾಲ್ ಮೀರ್ ಕಾಸಿಂ. ಬಂಗಾಳದ ನವಾಬ ಮೀರ್ ಕಾಸಿಂನನ್ನು ಸೋಲಿಸ್ತಾರೆ. ಮೀರ್ ಕಾಸಿಂನನ್ನು ಸೋಲಿಸಿ ಬಂಗಾಳವನ್ನು ವಶಪಡಿಸ್ಕೊಂಡು ಬಂಗಾಳದಲ್ಲಿ ಡ್ಯೂಯಲ್ ಗೌರ್ನಮೆಂಟ್, ದ್ವಿಸರ್ಕಾರ ಅಂತ ಒಂದು ಸರ್ಕಾರವನ್ನು ಜಾರಿಗೆ ತರ್ತಾರೆ. 1765 ಇಂದ 1772ವರೆಗೂ ಇರುತ್ತೆ. ಓಕೆ. ಇದನ್ನೆಲ್ಲ ನೀವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ನೋಡಿರ್ತೀರ. ಈ ದ್ವಿಸರ್ಕಾರ ಪದ್ಧತಿ ಅವತ್ತು ಸರ್ಕಾರ ಆದಮೇಲೆ ಆ ಕಾಯ್ದೆಯನ್ನು ತಗೊಂಬರ್ತಾರೆ. ಇನ್ 1773 ಡ್ಯೂರಿಂಗ್ ಗವರ್ನರ್ ಜನರಲ್ ರೂಲ್, ಓಕೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್. ನಿಯಂತ್ರಣ ಕಾಯ್ದೆ, ಕನ್ನಡದಲ್ಲಿ ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವುದಾದ್ರೂ ತಗೊಳ್ಳಿ. ಸೊ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ದಿಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್. ದಿಸ್ ಆ್ಯಕ್ಟ್ ವಾಸ್ ಪಾಸ್ಡ್ ಬೈ ದ ದೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಲಾರ್ಡ್ ನಾರ್ತ್ ಅಂತ ಬರ್ತಾನೆ, ಅಥವಾ ಲಾರ್ಡ್ ಫ್ರೆಡ್ರಿಕ್ ನಾರ್ತ್, ಅಂದಿನ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಲಾರ್ಡ್ ನಾರ್ತ್ ಅಥವಾ ಫ್ರೆಡ್ರಿಕ್ ನಾರ್ತ್. ಸೊ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ನಿಯಂತ್ರಣ ಕಾಯ್ದೆಯನ್ನು ತಗೊಂಬರ್ತಾನೆ. ಟು ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ದಿಸ್ ಆ್ಯಕ್ಟ್ ವಾಸ್ ಪಾಸ್ಡ್. ಟು ಕಂಟ್ರೋಲ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್.
ಈಸ್ಟ್ ಇಂಡಿಯಾ ಕಂಪನಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ನಿಯಂತ್ರಣ ಕಾಯ್ದೆ, ಅದನ್ನೇ ರೆಗ್ಯುಲೇಟ್ ಮಾಡೋದಕ್ಕೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ತೆಗೆದುಕೊಂಡ್ಬರ್ತಾರೆ. ದೆನ್ ವಾಟ್ ಆರ್ ದ ರೀಸನ್ ಫಾರ್ ದ ಎನಾಕ್ಟ್ಮೆಂಟ್ ಆಫ್ ದಿಸ್ ಆ್ಯಕ್ಟ್? ಯಾವ್ಯಾವ ಕಾರಣಗಳಿಂದ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ? ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿಗೆ ತರ್ತಾರೆ. ಓಕೆ, ಪಾಸ್ಡ್ ಬೈ ಲಾರ್ಡ್ ನಾರ್ತ್ ಅಥವಾ ಫ್ರೆಡ್ರಿಕ್ ನಾರ್ತ್. ಒಂದು ಫೇಲ್ಯೂರ್ ಆಫ್ ಡ್ಯೂಯಲ್ ಗವರ್ನಮೆಂಟ್. ಏನು ದ್ವಿಸರ್ಕಾರ ಇರುತ್ತೆ, ಬಂಗಾಳದ ದ್ವಿಸರ್ಕಾರ ವಿಫಲ ಆಗುತ್ತೆ, ಡ್ಯೂಯಲ್ ಗವರ್ನಮೆಂಟ್ ವಿಫಲ ಆಗುತ್ತೆ. ದ್ವಿಸರ್ಕಾರ 1765ಇಂದ 1772ವರೆಗೂ ಇರುತ್ತೆ. ಈ ದ್ವಿಸರ್ಕಾರ ಪದ್ಧತಿ ವಿಫಲ ಆಗುತ್ತೆ. ಡ್ಯೂರಿಂಗ್ ಡ್ಯೂಯಲ್ ಗವರ್ನಮೆಂಟ್ ಪೀರಿಯಡ್ ಪಾವರ್ಟಿ ಇನ್ ಬೆಂಗಾಲ್ ಇನ್ಕ್ರೀಸ್ಡ್. ಬಂಗಾಳದಲ್ಲಿ ಬಡತನ ಹೆಚ್ಚಳ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ಡ್. ಇಂಡಿಯನ್ ಮರ್ಚೆಂಟ್ಸ್ ರೆಡ್ಯೂಸ್ಡ್ ಟು ಬೆಗ್ಗರಿ, ಅಂದರೆ ಭಾರತೀಯ ವ್ಯಾಪಾರಿಗಳು ಒಂದು ರೀತಿ ಭಿಕ್ಷುಕರಾಗಿ ಮಾರ್ಪಡ್ತಾರೆ. ಓಕೆ, ಅದೇ ಥರ ಇನ್ 1770ನಲ್ಲಿ ಬೆಂಗಾಲ್ ಫೆಮೈನ್, ಬಂಗಾಳದಲ್ಲಿ ಕ್ಷಾಮ ಬಂದ್ಬಿಡುತ್ತೆ. ಓಕೆ, ಬಟ್ ಡ್ಯೂಯಲ್ ಗವರ್ನಮೆಂಟ್ ಡಿಡ್ ನಾಟ್ ಟೇಕ್ ಎನಿ ಆ್ಯಕ್ಷನ್ ಟು ಕರ್ಬ್ ದಿಸ್ ಫೆಮೈನ್. ಈ ಕ್ಷಾಮ ನಿವಾರಣೆಗೆ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಲ್ಲ. ಬಿಕಾಸ್ ಆಫ್ ದಿಸ್ ಬೆಂಗಾಲ್ ಫೆಮೈನ್ 1/3 ಆಫ್ ಪೀಪಲ್ ಆಫ್ ಬೆಂಗಾಲ್ ವಾಸ್ ಪೆರಿಶ್ಡ್. ಸುಮಾರು 1/3 ಬಂಗಾಳದ ಜನ ಸತ್ತೋಗ್ತಾರೆ. ಬಂಗಾಳದ ಕ್ಷಾಮದಿಂದಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಈ ಅವಧಿನಲ್ಲಿ. ಓಕೆ, ಈ ಥರ ದ್ವಿಸರ್ಕಾರ ಪದ್ಧತಿ ವಿಫಲ ಆಗುತ್ತೆ. ಅದ್ರ ಜೊತೆಗೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಮೊದಲನೇ ಆಂಗ್ಲೋ ಮೈಸೂರು ಕದನ ಆಗುತ್ತೆ. ಫಸ್ಟ್ ಆಂಗ್ಲೋ ಮೈಸೂರು ವಾರ್. ನಿಮಗೆ ಮೇನ್ಸಲ್ಲಿ ಕೇಳ್ತಾರೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಎಕ್ಸ್ಪ್ಲೈನ್ ಮಾಡಿ ಅಂದಾಗ ಯಾವ ಕಾರಣಗಳಿಂದ ಎಕ್ಸ್ಪ್ಲೈನ್ ಮಾಡಿದ್ರಿ? ಇದು 100% ಕ್ವಶನ್ ಏರಿಯಾ. ಪ್ರಿಲಿಮ್ಸಲ್ಲೂ ಕ್ವಶನ್ ಏರಿಯಾ, ಮೇನ್ಸಲ್ಲೂ ಕ್ವಶನ್ ಏರಿಯಾ. ಓಕೆ, ಇವನ್ನೆಲ್ಲ ನೀವು ಅಲ್ಲಿ ನರೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಆಂಗ್ಲೋ ಮೈಸೂರು ವಾರ್ 1767ಇಂದ 1769ವರೆಗೂ ಆಗುತ್ತೆ. ಸುಮಾರು 2 ರಿಂದ 3 ವರ್ಷ ಆಗುತ್ತೆ. ಇಟ್ ಡಿಪ್ಲೀಟೆಡ್ ದ ಟ್ರೆಜರಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯ ನಷ್ಟಕ್ಕೆ ಕಾರಣ ಆಗುತ್ತೆ. ಅದರಲ್ಲೂ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಹೈದರಾಲಿ ಡಿಫೀಟೆಡ್ ಬ್ರಿಟಿಷರ್ಸ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿ. ಹೈದರಾಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸೋತು ಈಸ್ಟ್ ಇಂಡಿಯಾ ಕಂಪನಿ ಇನ್ 1769 ಸೈನ್ಡ್ ಪೀಸ್ ಟ್ರೀಟಿ ವಿತ್ ಹೈದರಾಲಿ ಕಾಲ್ಡ್ ಟ್ರೀಟಿ ಆಫ್ ಮಡ್ರಾಸ್. ಒಂದು ಮಡ್ರಾಸ್ ಒಪ್ಪಂದ ಅಂತ ಹೇಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೈದರಾಲಿ ಜೊತೆ ಒಂದು ಅಪಮಾನಕರ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಇಟ್ ಸೈನ್ಡ್ ಹ್ಯುಮಿಲಿಯೇಟೆಡ್ ಟ್ರೀಟಿ ವಿತ್ ಹೈದರಾಲಿ ಜೊತೆ ಒಂದು ಅಪಮಾನಕರ ಒಪ್ಪಂದಕ್ಕೆ ಸೈನ್ ಮಾಡ್ತಾರೆ. ಸೋತು ಇಂಗ್ಲೆಂಡು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಸೋತು. ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಸೋಲುತ್ತೋ ಹೈದರಾಲಿಯ ವಿರುದ್ಧ, ಅದು ಇಂಗ್ಲೆಂಡಿನ ಸರ್ಕಾರ ಅಥವಾ ಇಂಗ್ಲೆಂಡಿನ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಓಕೆ, ಹಾಗಾಗಿ ಆಮೇಲೆ ಅದು 2 ರಿಂದ 3 ವರ್ಷ ಯುದ್ಧ ನಡೆದಿರುತ್ತೆ. ಅದು ಇಟ್ ಡಿಪ್ಲೀಟೆಡ್ ದ ಟ್ರೆಜರಿ ಆಫ್ ಈಸ್ಟ್ ಇಂಡಿಯಾ ಕಂಪನಿಯ ಖಜಾನೆ ಖಾಲಿಯಾಗಿರುತ್ತೆ. ಅದು ಒಂದು ಕಾರಣ. ಅಂದರೆ ಇವೆಲ್ಲ ಕಾರಣಗಳಾಗ್ತವೆ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡೋದಕ್ಕೆ. ಓಕೆ, ಅದೇ ಥರ ಈಸ್ಟ್ ಇಂಡಿಯಾ ಕಂಪನಿ ಎಕ್ಸ್ಪೆಂಡಿಚರ್ ಬಿಯಾಂಡ್ ಕಂಟ್ರೋಲ್. ಈಸ್ಟ್ ಇಂಡಿಯಾ ಕಂಪನಿಯ ವೆಚ್ಚ ನಿಯಂತ್ರಣಕ್ಕಿಂತ ಜಾಸ್ತಿ ಹೋಗ್ತಾ ಇರುತ್ತೆ, ಕೈ ಮೀರಿ ಹೋಗಿರುತ್ತೆ ವೆಚ್ಚ. ಅದು ಒಂದು ಕಾರಣ ಆಗಿರುತ್ತೆ. ಅದೇ ಥರ ಪ್ರೈವೇಟ್ ಟ್ರೇಡ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಎಂಪ್ಲಾಯೀಸ್. ನೋಡಿ, ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ನಾನು ಹೇಳಿದೆ ಈಸ್ಟ್ ಇಂಡಿಯಾ ಕಂಪನಿ ಯಾವತ್ತೂ ಅದು ನಷ್ಟದಲ್ಲೇ ಇರುತ್ತೆ. ಆದರೆ ಹೊರಗಡೆ ಮಾತ್ರ ಅದು ವಿಶ್ವದ ಶ್ರೀಮಂತ ಕಂಪನಿಗಳಲ್ಲಿ ಒಂದು ಅಂತ ಹೆಸರಾಗಿರುತ್ತೆ. ಯಾಕೆಂದರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಏನು ಮಾಡ್ತಾರೆ, ಅವ್ರದ್ದೇ ಆದ ಸ್ವಂತ ಹಡಗುಗಳನ್ನು ಹೊಂದಿರ್ತಾರೆ. ಅವರು ಈಸ್ಟ್ ಇಂಡಿಯಾ ಕಂಪನಿಯ ಹಡಗಿಗೆ ಬದಲಾಗಿ ಅವರ ಹಡಗುಗಳಲ್ಲಿ ವಸ್ತುಗಳನ್ನು ತುಂಬಿಸಿ ಇಂಗ್ಲೆಂಡ್ಗೆ ಕಳಿಸ್ಕೊಂಡು ಮಾರಾಟ ಮಾಡ್ತಿರ್ತಾರೆ. ಅದರಿಂದ ಕಂಪನಿಯ ನೌಕರರು ಶ್ರೀಮಂತರಾಗ್ತಿರ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಬಡ ಸ್ಥಿತಿಗೆ ಹೊರಟೋಗುತ್ತೆ. ಕಂಪನಿಯ ನೌಕರರು ಲ್ಯಾವಿಷ್ಯಾಗಿ ಜೀವನ ಮಾಡ್ತಿರ್ತಾರೆ ಇಂಗ್ಲೆಂಡಲ್ಲಿ ಐಷಾರಾಮಿಯಾಗಿ. ಆ ಪ್ರೈವೇಟು ಟ್ರೇಡ್. ಅದೇ ಥರ ಬ್ರೈಬರಿ. ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಭ್ರಷ್ಟಾಚಾರಿಗಳಾಗಿರ್ತಾರೆ. ದೇ ವರ್ ಟೇಕಿಂಗ್ ಬ್ರೈಬ್ಸ್ ಫ್ರಮ್ ಇಂಡಿಯನ್ಸ್. ಕರಪ್ಷನ್ನು, ಭ್ರಷ್ಟಾಚಾರ ಇದೆಲ್ಲ ಇರುತ್ತೆ. ಓಕೆ,
ಅದೇ ಥರ ದೆರ್ ವಾಸ್ ಎ ಟ್ರೇಡ್ ಡಿಪ್ರೆಷನ್ ಇನ್ ಇಂಗ್ಲೆಂಡಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ. ಅದೇ ಸಂದರ್ಭದಲ್ಲಿ ದೆರ್ ವಾಸ್ ಎ ಟ್ರೇಡ್ ಡಿಪ್ರೆಷನ್ ಇನ್ ಇಂಗ್ಲೆಂಡಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ. ಇಂಗ್ಲೆಂಡಲ್ಲಿ ಇಂಪೋರ್ಟು ಡ್ಯೂಟಿ ಜಾಸ್ತಿ ಇರುತ್ತೆ, ಆಮದು ತೆರಿಗೆ ಜಾಸ್ತಿ ಇರುತ್ತೆ. ಆಗ ಈಸ್ಟ್ ಇಂಡಿಯಾ ಕಂಪನಿ ಒಂದು ಪ್ರೆಷರನ್ನು ಹಾಕಿ 1773ನಲ್ಲಿ ಟೀ ಆ್ಯಕ್ಟ್ ಅಂತ ಒಂದು ಪಾಸ್ ಮಾಡ್ತಾರೆ, ಚಹಾ ಕಾಯ್ದೆ. 1773ರಲ್ಲಿ ಟೀ ಆ್ಯಕ್ಟನ್ನು ಪಾಸ್ ಮಾಡಿ ಏನು ಇಂಗ್ಲೆಂಡ್ಗೆ ಚಹಾ ಹೋಗ್ತಾ ಇರುತ್ತೆ, ಆ ಚಹಾದ ಮೇಲೆ ಏನು ಇಂಪೋರ್ಟ್ ಡ್ಯೂಟಿನ ಎಕ್ಸಂಪ್ಷನ್ ಮಾಡ್ತಾರೆ. ದಿಸ್ ಟೀ ಆ್ಯಕ್ಟ್ ಇಟ್ ಎಕ್ಸೆಂಪ್ಟೆಡ್ ಇಂಪೋರ್ಟ್ ಡ್ಯೂಟಿ ಆನ್ ಟೀ. ಏನು ಭಾರತ ಮತ್ತು ಚೀನಾದಿಂದ ಟೀ ಹೋಗ್ತಾ ಇರುತ್ತೆ, ಆ ಚಹಾ ಮೇಲೆ ಆಮದು ತೆರಿಗೆಯನ್ನು ತೆಗೆದಾಕ್ತಾರೆ. ಇದೇ ಟೀ ಆ್ಯಕ್ಟು ಮತ್ತೆ 1775 ಅಮೇರಿಕಾ ರೆವಲ್ಯೂಷನ್ಗೆ ಕಾರಣ ಆಗುತ್ತೆ. ಅಲ್ಲಿ ಬೋಸ್ಟನ್ ಟೀ ಪಾರ್ಟಿ ಅಂತೆಲ್ಲ ಬರುತ್ತೆ. ಅದರಿಂದ ಅಲ್ಲಿ ಅಮೇರಿಕಾ ಸ್ವಾತಂತ್ರ್ಯ ಯುದ್ಧ ಜಾರ್ಜ್ ವಾಷಿಂಗ್ಟನ್ ಪ್ರಾರಂಭ ಮಾಡ್ತಾನೆ. ಟ್ರೇಡ್ ಡಿಪ್ರೆಷನ್ ಆಗಿರುತ್ತೆ. ಎಲ್ಲ ಕಾರಣಗಳಿಂದ ಈಸ್ಟ್ ಇಂಡಿಯಾ ಕಂಪನಿ ಇಟ್ ಡಿಪ್ಲೀಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಟ್ರೆಜರಿ. ಈಸ್ಟ್ ಇಂಡಿಯಾ ಕಂಪನಿ ಆರ್ಥಿಕ ಮುಗ್ಗಟ್ಟಿಗೆ ಹೊರಟೋಗ್ಬಿಡುತ್ತೆ, ಕಂಪನಿ ನಷ್ಟಕ್ಕೆ ಒಳಗಾಗ್ಬಿಡುತ್ತೆ. ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ನಷ್ಟಕ್ಕೆ ಒಳಗಾಗುತ್ತೋ 1770ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಪ್ಲೈಡ್ ಫಾರ್ ಲೋನ್. ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಬ್ರಿಟಿಷ್ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕುತ್ತೆ, ನಾನು ನಷ್ಟದಲ್ಲಿದ್ದೀನಿ, ಸಾಲ ಕೊಡಿ ಅಂತ. ಅಲ್ಲಿವರೆಗೂ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಿರಲ್ಲ. ಅಲ್ಲಿವರೆಗೂ ಬ್ರಿಟಿಷ್ ಸರ್ಕಾರ ಏನು ತಿಳ್ಕೊಂಡಿರುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ಅದೊಂದು ಶ್ರೀಮಂತ ಕಂಪನಿ ಅಂತ ತಿಳ್ಕೊಂಡಿರುತ್ತೆ. ಅದರ ಒಳಗಡೆ ಏನಿದೆ ಅಂತ ಗೊತ್ತಿರಲ್ಲ. ಸಾಲಕ್ಕೆ ಅರ್ಜಿ ಹಾಕುತ್ತೆ. ಇಟ್ ಅಪ್ಲೈಡ್ ಫಾರ್ ಲೋನ್. ಸುಮಾರು 4 ಲಕ್ಷ, 4 lakh ಪೌಂಡ್ ಸ್ಟರ್ಲಿಂಗ್, 4 ಲಕ್ಷ ಪೌಂಡ್ ಸ್ಟರ್ಲಿಂಗ್ ಸಾಲಕ್ಕೆ ಅದು ಅರ್ಜಿಯನ್ನು ಹಾಕುತ್ತೆ. ಯಾವಾಗ ಸಾಲ ಕೊಡಿ ಅಂತ ಹೇಳಿ ಬ್ರಿಟಿಷ್ ಸಂಸತ್ತಿಗೆ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕುತ್ತೋ ಆಗ ಬ್ರಿಟಿಷ್ ಸಂಸತ್ಗೆ ಅಥವಾ ಸರ್ಕಾರಕ್ಕೆ ಒಂದು ರೀತಿ ಶಾಕ್ ಆಗುತ್ತೆ. ಹಾಗಾಗಿ ಟು ಸ್ಟಡಿ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಪಾಯಿಂಟೆಡ್ 2 ಕಮಿಟೀಸ್, ಒಂದು ಸೆಲೆಕ್ಟ್ ಕಮಿಟಿ ಆ್ಯಂಡ್ ಸೀಕ್ರೆಟ್ ಕಮಿಟಿ. ಬ್ರಿಟಿಷ್ ಸಂಸತ್ತಿನ ಸಮಿತಿಗಳನ್ನು ನೇಮಕ ಮಾಡ್ತಾರೆ, ಒಂದು ಸೆಲೆಕ್ಟ್ ಕಮಿಟಿ, ಇನ್ನೊಂದು ರಹಸ್ಯ ಕಮಿಟಿ, ಸೀಕ್ರೆಟ್ ಕಮಿಟಿ. ಯಾಕೆಂದರೆ ಸಾಲ ಕೊಡಬೇಕಾದ್ರೆ ಯಾರೋ ಸುಮ್ಮನೆ ಸಾಲ ಕೊಡೋಲ್ಲ. ಈಗ ನೀವು ಬ್ಯಾಂಕಿಗೆ ಸಾಲಕ್ಕೆ ಅರ್ಜಿ ಹಾಕಿದ್ರೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ನೀವು ಸಾಲ ತೀರಿಸೋದಕ್ಕೆ ಒಂದು ಕೆಪಾಸಿಟಿ ಇದೆಯೋ ಇಲ್ಲವೋ ಅಂತ ಫಸ್ಟ್ ಚೆಕ್ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟನ್ನು ಚೆಕ್ ಮಾಡ್ತಾರೆ. ಎಲ್ಲವನ್ನು ನೋಡಿ ಆಮೇಲೆ ನಿಮಗೆ ಸಾಲ ಕೊಡ್ತಾರೆ. ಅದೇ ಥರ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ಪತ್ತೆ ಹಚ್ಚೋದಕ್ಕೆ ಸೆಲೆಕ್ಟ್ ಕಮಿಟಿ ಮತ್ತು ಸೀಕ್ರೆಟ್ ಕಮಿಟಿ ಅಂತ 2 ಸಮಿತಿಗಳನ್ನು ಬ್ರಿಟಿಷ್ ಸಂಸತ್ತು ನೇಮಕ ಮಾಡುತ್ತೆ. ಈ ಸೆಲೆಕ್ಟ್ ಕಮಿಟಿ ಮತ್ತು ಸೀಕ್ರೆಟ್ ಕಮಿಟಿ ವರದಿಯನ್ನು ಕೊಡ್ತವೆ. ಏನಂತ ವರದಿ ಕೊಡ್ತವೆ, ಈಸ್ಟ್ ಇಂಡಿಯಾ ಕಂಪನಿ ನಷ್ಟದಲ್ಲಿರೋದು ಸತ್ಯ ಅಂತ ಹೇಳಿ ವರದಿ ಕೊಡ್ತವೆ. ಈಸ್ಟ್ ಇಂಡಿಯಾ ಕಂಪನಿ ನಷ್ಟದಲ್ಲಿರೋದು ಸತ್ಯ, ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಶ್ರೀಮಂತರಾಗ್ತಾ ಇದ್ದಾರೆ, ಏಕೆಂದರೆ ಖಾಸಗಿ ವ್ಯಾಪಾರ ಮಾಡಿಕೊಂಡು ಅಂತ ಹೇಳಿ ಅದು ವರದಿ ಕೊಡುತ್ತೆ. ಆಮೇಲೆ ಬ್ರಿಟಿಷ್ ಸರ್ಕಾರ ಸಾಲವನ್ನು ಮಂಜೂರು ಮಾಡುತ್ತೆ. ಸಾಲವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಸಾಲವನ್ನು ಕೊಟ್ಟು ಟು ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಅಂದರೆ ಸಾಲ ಕೊಡೋರು ಸುಮ್ಮನೆ ಕೊಡೋಲ್ಲ. ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್. ಫಸ್ಟ್ ಟೈಮು ಬ್ರಿಟಿಷ್ ಸರ್ಕಾರ ಪರೋಕ್ಷವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ಎಂಟ್ರಿ ಆಗುತ್ತೆ ಬೈ ಪಾಸಿಂಗ್ ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡೋದ್ರ ಮೂಲಕ, ಅಂದರೆ ಸಾಲ ಕೊಟ್ಟು ಕಂಪನಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತೆ 1773ನಲ್ಲಿ. ಇವೆಲ್ಲ ದಿಸ್ ಆರ್ ಆಲ್ ದ ರೀಸನ್ಸ್ ಫಾರ್ ದ ಎನ್ಯಾಕ್ಟ್ಮೆಂಟ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್. ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ ಮಾಡೋದಕ್ಕೆ ಇವೆಲ್ಲ ಕಾರಣಗಳಾಗ್ತವೆ. ಇನ್ನು ವಾಟ್ ಆರ್ ದ ಇನ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ಡ್ ಇನ್ 1773ನಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಪಾಸ್ಡ್ ಬೈ ದ ದೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಲಾರ್ಡ್ ನಾರ್ತ್ ಅಥವಾ ಫ್ರೆಡ್ರಿಕ್ ನಾರ್ತ್. ಲಾರ್ಡ್ ನಾರ್ತ್ ಅಥವಾ ಫ್ರೆಡ್ರಿಕ್ ನಾರ್ತ್ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡ್ತಾನೆ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್? ರೆಗ್ಯುಲೇಟಿಂಗ್ ಆ್ಯಕ್ಟ್ ಲಕ್ಷಣಗಳನ್ನು ನೀವು ನೋಡೋದಾದರೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಲಕ್ಷಣಗಳನ್ನು ನೀವು ನೋಡೋದಾದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್
he treated British India territories as Bengal. ನೋಡಿ, ಭಾರತದಲ್ಲಿದ್ದ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳನ್ನು ಬಂಗಾಳ ಅಂತ ಹೇಳಿ ಬಂಗಾಳ ಅಂತ ಹೇಳಿ ಪರಿಗಣಿಸುತ್ತೆ. ನೋಡಿ, ಭಾರತವನ್ನು ಎರಡು ಭಾಗ ಮಾಡ್ಬೋದು. ಒಂದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ಬ್ರಿಟಿಷ್ ಇಂಡಿಯಾ ಟೆರಿಟರೀಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್, ದೇಶೀಯ ಸಂಸ್ಥಾನಗಳು. ಸುಮಾರು ಬಿಫೋರ್ ಇಂಡಿಪೆಂಡೆನ್ಸ್ ವಿ ಹ್ಯಾವ್ 552 ಪ್ರಿನ್ಸ್ಲಿ ಸ್ಟೇಟ್ಸ್, 552 ದೇಶೀಯ ಸಂಸ್ಥಾನಗಳಿರ್ತವೆ. ಇನ್ನು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳನ್ನು ಬಂಗಾಳ ಅಂತ ಹೇಳಿ ಮರುನಾಮಕರಣ ಮಾಡುತ್ತೆ. ಆಗ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳೆಷ್ಟಿರುತ್ತೆ? 3 ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿರುತ್ತೆ. ಒಂದು ಬೆಂಗಾಲ್, ಇದು ಬೆಂಗಾಲ್. ಇನ್ನೊಂದು ಮಡ್ರಾಸ್, ಇನ್ನೊಂದು ಬಾಂಬೆ. ಬೆಂಗಾಲ್, ಮಡ್ರಾಸ್ ಮತ್ತು ಬಾಂಬೆ. ಸೊ ಇವು ಬ್ರಿಟಿಷರ ಅಧೀನದಲ್ಲಿದ್ದಂಥ ಪ್ರಾಂತ್ಯಗಳು. ಓಕೆ, ನೋಡಿ, ಬಿಫೋರ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್, 773ರ ರೆಗ್ಯುಲೇಟಿಂಗ್ ಕಾಯ್ದೆಗಿಂತ ಮುಂಚೆ, ಹಿಂದೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ಗಿಂತ ಹಿಂದೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ 3 ಕೌನ್ಸಿಲ್ಸ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 3 ಕೌನ್ಸಿಲ್ಗಳನ್ನು ಹೊಂದಿರುತ್ತೆ. ಒಂದು ಬೆಂಗಾಲ್ ಕೌನ್ಸಿಲ್, ಬಂಗಾಳ ಕೌನ್ಸಿಲ್, ಮಡ್ರಾಸ್ ಕೌನ್ಸಿಲ್. ಬಿಫೋರ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ಗಿಂತ ಮುಂಚೆ ಮಡ್ರಾಸ್ ಕೌನ್ಸಿಲ್ ಆ್ಯಂಡ್ ಬಾಂಬೆ ಕೌನ್ಸಿಲ್, 3 ಕೌನ್ಸಿಲ್ಗಳಿರ್ತವೆ. ಆಲ್ ದ 3 ಕೌನ್ಸಿಲ್ಸ್ ವರ್ ಇಂಡಿಪೆಂಡೆಂಟ್. 3 ಕೌನ್ಸಿಲ್ಗಳು ಸ್ವತಂತ್ರ ಆಗಿರ್ತವೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ ಮಾಡೋದಕ್ಕಿಂತ ಮುಂಚೆ. ಆ್ಯಂಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಪಾಯಿಂಟೆಡ್ ಗವರ್ನರ್ಸ್ ಫಾರ್ ಈಚ್ ಕೌನ್ಸಿಲ್ಸ್. ದಿಸ್ ಬೆಂಗಾಲ್ ಕೌನ್ಸಿಲ್ ಆಲ್ಸೋ ಕಾಲ್ಡ್ ಕಲ್ಕತ್ತಾ ಕೌನ್ಸಿಲ್. ಇದನ್ನು ಕಲ್ಕತ್ತಾ ಕೌನ್ಸಿಲ್ ಅಂತ ಕೂಡ ಕರೀತಾ ಇರ್ತಾರೆ. ಒಂದೊಂದು ಕೌನ್ಸಿಲ್ಗೆ ಒಬ್ಬೊಬ್ಬ ಗವರ್ನರನ್ನು ನೇಮಕ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಫಾರ್ ಎಕ್ಸಾಂಪಲ್, ಬೆಂಗಾಲ್ ಗವರ್ನರ್ ಅಥವಾ ಕಲ್ಕತ್ತಾ ಗವರ್ನರ್, ಮಡ್ರಾಸ್ ಗವರ್ನರ್ ಆ್ಯಂಡ್ ಬಾಂಬೆ ಗವರ್ನರ್. ಸೊ 3 ಕೌನ್ಸಿಲ್ಗಳಿಗೆ 3 ಗವರ್ನರ್ಗಳನ್ನು ನೇಮಕ ಮಾಡುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಸರ್ಕಾರ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಆ್ಯಂಡ್ ಆಲ್ ದ 3 ವರ್ ಇಂಡಿಪೆಂಡೆಂಟ್. 3 ಗವರ್ನರ್ಗಳು ಸ್ವತಂತ್ರ ಇರ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ಗಿಂತ ಮುಂಚೆ ದೇ ವರ್ ನಾಟ್ ಇಂಟರ್ಡಿಪೆಂಡೆಂಟ್, ಯಾರಿಗೂ ಅಧೀನದಲ್ಲಿರಲ್ಲ. ದೇ ವರ್ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿ ಇರ್ತಾರೆ. ಓಕೆ, ಸ್ವತಂತ್ರವಾಗಿ ಇರ್ತಾರೆ. ಆ್ಯಂಡ್ ಅಪಾಯಿಂಟೆಡ್ ಫ್ರಮ್ ಇಂಗ್ಲೆಂಡ್. ಈಸ್ಟ್ ಇಂಡಿಯಾ ಕಂಪನಿಯ ಕೋಡ್ ಆಫ್ ಡೈರೆಕ್ಟರ್ಗಳು 3 ಗವರ್ನರ್ಗಳನ್ನು ನೇಮಕ ಮಾಡ್ತಾರೆ. ಓಕೆ, 3 ಗವರ್ನರ್ಗಳಿಗೂ ಕೂಡ ಯುದ್ಧ ಮಾಡೋ ಅಧಿಕಾರ ಇರುತ್ತೆ, ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಅಧಿಕಾರ ಇರುತ್ತೆ. ಓಕೆ, ಬಾಂಬೆ ಕೌನ್ಸಿಲ್ಗೂ ಕೂಡ ಯುದ್ಧ ಮಾಡೋ ಅಧಿಕಾರ ಇರುತ್ತೆ, ಒಪ್ಪಂದ ಮಾಡ್ಕೊಳ್ಳೋ ಅಧಿಕಾರ ಇರುತ್ತೆ. ಮಡ್ರಾಸ್ ಕೌನ್ಸಿಲ್ಗೂ ಕೂಡ ಅಥವಾ ಮಡ್ರಾಸ್ ಗವರ್ನರ್ಗೂ ಕೂಡ ಯುದ್ಧ ಮಾಡೋ ಅಧಿಕಾರ, ಒಪ್ಪಂದ ಮಾಡೋ ಅಧಿಕಾರ. ಅದೇ ಥರ ಬೆಂಗಾಲ್ ಗವರ್ನರ್ಗೂ ಕೂಡ ಯುದ್ಧ ಮಾಡೋ ಅಧಿಕಾರ, ಒಪ್ಪಂದ ಮಾಡೋ ಅಧಿಕಾರ ಇರುತ್ತೆ. ಅಂದರೆ 3 ಕೌನ್ಸಿಲ್ಗಳು, 3 ಗವರ್ನರ್ಗಳು ಸ್ವತಂತ್ರರಾಗಿರ್ತಾರೆ. ದೇ ವರ್ ನಾಟ್ ಇಂಟರ್ಡಿಪೆಂಡೆಂಟ್, ಯಾರಿಗೂ ಅಧೀನದಲ್ಲಿರಲ್ಲ. ನೋಡಿ, ಇಲ್ಲಿ ಅಂಡರ್ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ನಲ್ಲಿ ಫಸ್ಟ್ ಏನು ಮಾಡ್ತಾರೆ? ಬ್ರಿಟಿಷ್ ಇಂಡಿಯಾ ಟೆರಿಟರೀಸ್ ರೀನೇಮ್ಡ್ ಆಸ್ ಬೆಂಗಾಲ್. ಬ್ರಿಟಿಷ್ ಇಂಡಿಯಾ ಪ್ರದೇಶಗಳನ್ನು ಬಂಗಾಳ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ಅಂದರೆ ಎಲ್ಲೆಲ್ಲಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿರ್ತವೋ ಅವನ್ನೆಲ್ಲ ಬಂಗಾಳ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ಅಂದರೆ ಮಡ್ರಾಸು ಕೂಡ ಬಂಗಾಳನೇ, ಬಾಂಬೆ ಕೂಡ ಬಂಗಾಳನೇ ಆಗುತ್ತೆ. ಅಂದರೆ ಅವರ ಪ್ರಾಂತ್ಯಗಳನ್ನೆಲ್ಲ ಬಂಗಾಳ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ಅದು ಒಂದು ಫೀಚರ್. ಆಮೇಲೆ ಅಂಡರ್ ದಿಸ್ ಆ್ಯಕ್ಟ್, ದಿಸ್ ಬೆಂಗಾಲ್ ಕೌನ್ಸಿಲ್ ರೀನೇಮ್ಡ್ ಆಸ್ ಬೆಂಗಾಲ್ ಸುಪ್ರೀಂ ಕೌನ್ಸಿಲ್. ಬಂಗಾಳ ಕೌನ್ಸಿಲನ್ನು ಬಂಗಾಳ ಸುಪ್ರೀಂ ಕೌನ್ಸಿಲ್ ಅಂತ ಮರುನಾಮಕರಣ ಮಾಡ್ತಾರೆ. ಅದರ ಅರ್ಥ ಬಂಗಾಳ ಕೌನ್ಸಿಲ್ಗೆ ಹೆಚ್ಚಿನ ಅಧಿಕಾರವನ್ನು ಕೊಡ್ತಾರೆ. ಬೆಂಗಾಲ್ ಕೌನ್ಸಿಲ್ ವಾಸ್ ಗಿವನ್ ಮೋರ್ ಪವರ್. ಸೊ ಹೆಚ್ಚಿನ ಅಧಿಕಾರವನ್ನು ಕೊಡುತ್ತೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ಬೆಂಗಾಲ್ ಕೌನ್ಸಿಲ್ ರೀನೇಮ್ಡ್ ಆಸ್ ಬೆಂಗಾಲ್ ಸುಪ್ರೀಂ ಕೌನ್ಸಿಲ್ ಆರ್ ಕಲ್ಕತ್ತಾ ಕೌನ್ಸಿಲ್ ರೀನೇಮ್ಡ್ ಆಸ್ ಕಲ್ಕತ್ತಾ ಸುಪ್ರೀಂ ಕೌನ್ಸಿಲ್. ಕಲ್ಕತ್ತಾ ಕೌನ್ಸಿಲನ್ನು ಕಲ್ಕತ್ತಾ ಸುಪ್ರೀಂ ಕೌನ್ಸಿಲ್ ಅಂತ ಮರುನಾಮಕರಣ ಮಾಡುತ್ತೆ. ಅದು ಎರಡನೇ ಫೀಚರ್. ಥರ್ಡ್ ಫೀಚರ್,
ಸಿ ಗವರ್ನರ್ ಆಫ್ ಬೆಂಗಾಲ್ ರೀನೇಮ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರನ್ನು ನೋಡಿ, ಮೊದಲು ಬಂಗಾಳದ ಗವರ್ನರ್ ಅಥವಾ ಕಲ್ಕತ್ತಾ ಗವರ್ನರ್ ಅಂತ ಹೇಳಿ ಕರೀತಾ ಇರ್ತಾರೆ. ಆ ಬಂಗಾಳದ ಗವರ್ನರ್ ಅಥವಾ ಕಲ್ಕತ್ತಾ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಮರುನಾಮಕರಣ ಮಾಡುತ್ತೆ. ಬೆಂಗಾಲ್ ಗವರ್ನರ್ ರೀನೇಮ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ. ಬೆಂಗಾಲ್ ಅಂತಂದ್ರೇನು? ಮಡ್ರಾಸು ಕೂಡ ಬಂಗಾಳನೇ, ಬಾಂಬೆನೂ ಕೂಡ ಬಂಗಾಳನೇ. ಅಂದರೆ 3 ಪ್ರಾಂತ್ಯಗಳಿಗೆ ಒಬ್ಬ ಗವರ್ನರ್ ಜನರಲನ್ನು ನೇಮಕ ಮಾಡ್ತಾರೆ. ಆ್ಯಂಡ್ ಇಟ್ ವಾಸ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. It was Lord Warren Hastings was appointed as first Governor General of Bengal. So ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ 1772ನಲ್ಲಿ ಅಥವಾ 1773 ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಲಾರ್ಡ್ ವಾರನ್ ಹೇಸ್ಟಿಂಗ್ ರೀನೇಮ್ಡ್ ಆಸ್, ಮೊದಲು ಅವನನ್ನು ಬಂಗಾಳದ ಗವರ್ನರ್ ಆಗಿ ನೇಮಕ ಮಾಡಿರ್ತಾರೆ, ಲಾರ್ಡ್ ವಾರನ್ ಹೇಸ್ಟಿಂಗ್ನನ್ನು. ಸೊ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಈ ವಾಸ್ ರೀನೇಮ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್ ಈ ವಾಸ್ ಗಿವನ್ ಆಲ್ ದ ಪವರ್ಸ್. ಈ ಬಂಗಾಳ ಸುಪ್ರೀಂ ಕೌನ್ಸಿಲ್ಗೆ ಎಲ್ಲ ಪವರನ್ನು ಕೊಡುತ್ತೆ. ದಿ ವಾಸ್ ಗಿವನ್ ಆಲ್ ದ ಸಿವಿಲ್, ಮಿಲಿಟರಿ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್. ಸೊ ಎಲ್ಲ ಓಕೆ, ನಾಗರಿಕ ಅಧಿಕಾರಗಳನ್ನು ಕೊಡುತ್ತೆ, ಕಾರ್ಯಾಂಗದ ಅಧಿಕಾರಗಳನ್ನು ಕೊಡುತ್ತೆ. ಓಕೆ, ಅಂದರೆ ಸೈನಿಕ ಅಧಿಕಾರಗಳನ್ನು ಬಂಗಾಳದ ಗವರ್ನರ್ ಜನರಲ್ ಅಥವಾ ಬೆಂಗಾಲ್ ಸುಪ್ರೀಂ ಕೌನ್ಸಿಲ್ಗೆ ನೀಡುತ್ತೆ. ಲಾರ್ಡ್ ವಾರನ್ ಹೇಸ್ಟಿಂಗ್ಸನನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಮರುನಾಮಕರಣ ಮಾಡುತ್ತೆ. ಆ್ಯಂಡ್ ದಿಸ್ Madras Council and Bombay Council were made subordinate to Bengal Supreme Council. ಈ ಮಡ್ರಾಸ್ ಕೌನ್ಸಿಲ್ ಮತ್ತು ಬಾಂಬೆ ಕೌನ್ಸಿಲ್ ಏನಿರ್ತವೆ ಅದನ್ನು ಬಂಗಾಳ ಸುಪ್ರೀಂ ಕೌನ್ಸಿಲ್ ಅಧೀನದಲ್ಲಿ ತೆಗೆದುಕೊಂಡ್ಬರ್ತಾರೆ. ದಿಸ್ ಮಡ್ರಾಸ್ ಕೌನ್ಸಿಲ್, ಬಾಂಬೆ ಕೌನ್ಸಿಲ್ ವರ್ ಮೇಡ್ ಸಬಾರ್ಡಿನೇಟ್ ಟು ಬೆಂಗಾಲ್ ಸುಪ್ರೀಂ ಕೌನ್ಸಿಲ್. ಇಟ್ ಮೀನ್ಸ್ ಗವರ್ನರ್ ಆಫ್ ಮಡ್ರಾಸ್, ಗವರ್ನರ್ ಆಫ್ ಬಾಂಬೆ ವರ್ ಮೇಡ್ ಸಬಾರ್ಡಿನೇಟ್ ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಏನು ಬಂಗಾಳದ ಗವರ್ನರ್ ಜನರಲ್ ಅಧೀನದಲ್ಲಿ ಬಾಂಬೆ ಗವರ್ನರ್ ಮಡ್ರಾಸ್ ಗವರ್ನರ್ನ ತೆಗೆದುಕೊಂಡ್ಬರುತ್ತೆ. ಓಕೆ, ಇದು ಇನ್ನೊಂದು ಫೀಚರ್. ಓಕೆ, ಇನ್ನೊಂದು ಫೀಚರ್ ಆಗುತ್ತೆ, ಈ ಸುಪ್ರೀಂ ಕೌನ್ಸಿಲ್ಗೆ ಹೆಚ್ಚಿನ ಅಧಿಕಾರವನ್ನು ಕೊಡುತ್ತೆ. ಅದೇ ಥರ ಟು ಹೆಲ್ಪ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇನ್ ಅಡ್ಮಿನಿಸ್ಟ್ರೇಷನ್. ಬಂಗಾಳದ ಗವರ್ನರ್ ಜನರಲನ್ನು ಆಡಳಿತದಲ್ಲಿ ಬಂಗಾಳದ ಗವರ್ನರ್ ಜನರಲ್ಗೆ ಸಹಾಯ ಮಾಡೋದಕ್ಕೆ, ಟು ಹೆಲ್ಪ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇನ್ ಅಡ್ಮಿನಿಸ್ಟ್ರೇಷನ್ 4-member ಎಕ್ಸಿಕ್ಯೂಟಿವ್ ಬಾಡಿ ವಾಸ್ ಅಪಾಯಿಂಟೆಡ್. 4 ಜನರ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡ್ತಾರೆ. 4-member ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಾಸ್ ಅಪಾಯಿಂಟೆಡ್. 4 ಜನರ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡ್ತಾರೆ. ಯಾರಿಗೆ ಸಹಾಯ ಮಾಡಲಿಕ್ಕೆ? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ಗೆ ಸಹಾಯ ಮಾಡೋದಕ್ಕೆ. ದಿಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಲ್ಸೋ ಕಾಲ್ಡ್ ಗವರ್ನರ್ ಜನರಲ್ ಇನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಗವರ್ನರ್ ಜನರಲನ್ನು ಕಾರ್ಯಕಾರಿ ಮಂಡಳಿ ಅಂತ ಹೇಳಿ ಅದನ್ನು ಕರೀತಾರೆ. ಸೊ ದಿಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕಾಲ್ಡ್ ಆಸ್ ಗವರ್ನರ್ ಜನರಲ್ ಇನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಗವರ್ನರ್ ಜನರಲನ್ನು ಕಾರ್ಯಕಾರಿ ಮಂಡಳಿ ಅಂತ ಕರೀತಾರೆ. ಯಾರಿಗೆ ಸಹಾಯ ಮಾಡೋದಕ್ಕೆ? ಬಂಗಾಳದ ಗವರ್ನರ್ ಜನರಲ್ ಅಥವಾ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ಗೆ ಸಹಾಯ ಮಾಡೋದಕ್ಕೆ 4 ಜನರನ್ನು ನೇಮಕ ಮಾಡ್ತಾರೆ. 4-member ಕಾರ್ಯಕಾರಿ ಮಂಡಳಿಯನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕನ್ಸಿಸ್ಟೆಡ್ ಸರ್ ಜಾನ್ ಕ್ಲಾವರಿಂಗ್ ಅಂತ ಇರ್ತಾನೆ. ಓಕೆ, ಸರ್ ಜಾರ್ಜ್ ಮ್ಯಾಸನ್, ಸೊ ಜಾನ್ ಕ್ಲಾವರಿಂಗ್, ಸರ್ ಜಾರ್ಜ್ ಮ್ಯಾಸನ್, ಸರ್ ರಿಚರ್ಡ್ ಬಾರ್ವೆಲ್, ಓಕೆ, ಸರ್ ಫಿಲಿಪ್ ಫ್ರಾನ್ಸಿಸ್. ಸೊ ಸರ್ ಫಿಲಿಪ್ ಫ್ರಾನ್ಸಿಸ್ ನೋಡಿ, ಕ್ಲಾವರಿಂಗ್, ಮ್ಯಾಸನ್, ಬೇರ್ವೆಲ್ ಆ್ಯಂಡ್ ಫಿಲಿಪ್ ಫ್ರಾನ್ಸಿಸ್ ಈ 4 ಜನರನ್ನು ನೇಮಕ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ, ಕಾರ್ಯಕಾರಿ ಮಂಡಳಿಗೆ, ಟು ಅಸಿಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ಗೆ ಸಹಾಯ ಮಾಡಲಿಕ್ಕೆ. ಇದು ಇನ್ನೊಂದು ಫೀಚರ್ ನೋಡಿ. ದಿಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಟ್ ಡಿಪ್ರೈವ್ಡ್ ಆಲ್ ದ ರೈಟ್ಸ್ ಆಫ್ ಮಡ್ರಾಸ್ ಕೌನ್ಸಿಲ್ ಆ್ಯಂಡ್ ಬಾಂಬೆ ಕೌನ್ಸಿಲ್.
ಬಾಂಬೆ ಕೌನ್ಸಿಲ್ ಮಡ್ರಾಸ್ ಕೌನ್ಸಿಲ್ಗಿದ್ದ ಎಲ್ಲ ಅಧಿಕಾರಗಳನ್ನು ಕಿತ್ಕೊಂಡ್ಬಿಡುತ್ತೆ. ಆ್ಯಂಡ್ ದಿಸ್ ಮಡ್ರಾಸ್ ಕೌನ್ಸಿಲ್ ಆ್ಯಂಡ್ ಬಾಂಬೆ ಕೌನ್ಸಿಲ್ ಮೇಡ್ ಸಬಾರ್ಡಿನೇಟ್ ಟು ಬೆಂಗಾಲ್ ಸುಪ್ರೀಂ ಕೌನ್ಸಿಲ್. ಬಂಗಾಳದ ಸುಪ್ರೀಂ ಕೌನ್ಸಿಲ್ ಅಧೀನದಲ್ಲಿ ಅದನ್ನು ತೆಗೆದುಕೊಂಡ್ಬರುತ್ತೆ. ಅಂದರೆ ಇಟ್ ಡಿಪ್ರೈವ್ಡ್ ಆಲ್ ದ ರೈಟ್ಸ್ ಆಫ್ ಗವರ್ನರ್ ಆಫ್ ಮಡ್ರಾಸ್ ಆ್ಯಂಡ್ ಗವರ್ನರ್ ಆಫ್ ಬಾಂಬೆ. ಇವ್ರಿಗಿದ್ದ ಅಧಿಕಾರಗಳನ್ನು ತೆಗೆದುಕೊಂಡ್ಬಿಡುತ್ತೆ. ದೇ ವರ್ ಮೇಡ್ ಸಬಾರ್ಡಿನೇಟ್ ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನದಲ್ಲಿ ತೆಗೆದುಕೊಂಡ್ಬರ್ತಾರೆ ಬಂಗಾಳದ ಬಾಂಬೆ ಗವರ್ನರ್ ಮತ್ತು ಮಡ್ರಾಸ್ ಗವರ್ನರ್ನ. ಅವ್ರಿಗಿದ್ದ ಎಲ್ಲ ಅಧಿಕಾರಗಳನ್ನು ಕಿತ್ಕೊಳ್ಳುತ್ತೆ. ಏನು ಅವ್ರಿಗೇನು ಅಧಿಕಾರ ಇರುತ್ತೆ? ಮೊದಲು ಯುದ್ಧ ಮಾಡೋ ಅಧಿಕಾರ ಇರುತ್ತೆ, ಕಿತ್ಕೊಳ್ಳುತ್ತೆ. ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಅಧಿಕಾರ ಇರುತ್ತೆ, ಕಿತ್ಕೊಳ್ಳುತ್ತೆ. ಅಂದರೆ ಇಲ್ಲಿಂದ ಮುಂದಕ್ಕೆ 1773 ರೆಗ್ಯುಲೇಟಿಂಗ್ ಆದಮೇಲೆ ಇವ್ರಿಗೆ ಯಾವುದೇ ಅಂದರೆ ಇವ್ರಿಗೆ ಅಂದರೆ ಮಡ್ರಾಸ್ ಕೌನ್ಸಿಲ್ ಅಥವಾ ಮಡ್ರಾಸ್ ಗವರ್ನರ್ ಬಾಂಬೆ ಗವರ್ನರ್ಗೆ ಯುದ್ಧ ಮಾಡೋ ಅಧಿಕಾರ ಇರಲ್ಲ, ಒಪ್ಪಂದ ಮಾಡೋ ಅಧಿಕಾರ ಇರಲ್ಲ. ಮೊದಲಿರುತ್ತೆ, ಇದು ಕಿತ್ಕೊಳ್ಳುತ್ತೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ಇಲ್ಲಿಂದ ಮುಂದಕ್ಕೆ ಯುದ್ಧಗಳನ್ನು ಮಾಡೋ ಅಧಿಕಾರ ಯಾರಿಗಿರುತ್ತೆ? ಬಂಗಾಳದ ಗವರ್ನರ್ ಜನರಲ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಏಕೆಂದರೆ ಇ ವಾಸ್ ವೆಸ್ಟೆಡ್ ವಿತ್ ಆಲ್ ಸಿವಿಲ್, ಮಿಲಿಟರಿ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್. ಎಲ್ಲ ನಾಗರಿಕ ಅಧಿಕಾರಗಳು, ಕಾರ್ಯಾಂಗದ ಅಧಿಕಾರಗಳು ಮತ್ತು ಮಿಲಿಟರಿ ಅಧಿಕಾರಗಳನ್ನು ಕೊಟ್ಟಿರುತ್ತೆ. ಯುದ್ಧ ಮಾಡೋ ಅಧಿಕಾರ, ಒಪ್ಪಂದಗಳನ್ನು ಮಾಡೋ ಅಧಿಕಾರ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ಗೆ ನೀಡಲಾಗುತ್ತೆ. ಓಕೆ, ಇದು ಅನದರ್ ಫೀಚರ್. ಆ್ಯಂಡ್ ಕಮ್ ಟು ಅನದರ್ ಫೀಚರ್. ಸಿ ದಿಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಟ್ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಸಿ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಕಲ್ಕತ್ತಾ. ಸಿ ಕಾಂಪಿಟೆಂಟ್ ಟು ಟ್ರೈ ಓನ್ಲಿ ಬ್ರಿಟಿಷ್ ಸಬ್ಜೆಕ್ಟ್, ನಾಟ್ ಇಂಡಿಯನ್ ಸಬ್ಜೆಕ್ಟ್. ಸೊ ಈ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ತಪ್ಪು ಮಾಡಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ತಪ್ಪು ಮಾಡಿದ್ರೆ ಅವರನ್ನು ಶಿಕ್ಷಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಭಾರತೀಯ ಪ್ರಕರಣಗಳ ವಿಲೇವಾರಿಗಲ್ಲ. ಭಾರತೀಯ ಪ್ರಕರಣಗಳ ವಿಲೇವಾರಿಗೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ದಿವಾನಿ ಅದಾಲತ್, ನಿಜಾಮತ್ ಅದಾಲತ್, ಸದರ್ ದಿವಾನಿ ಅದಾಲತ್, ಸದರ್ ನಿಜಾಮತ್ ಅದಾಲತನ್ನು ಸ್ಥಾಪನೆ ಮಾಡಿರ್ತಾನೆ. ಓಕೆ, ಆದರೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ತಪ್ಪು ಮಾಡಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಪ್ರಕರಣಗಳ ವಿಲೇವಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಆ ಸ್ಥಾಪನೆಗೆ ಅವಕಾಶವನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಮಾಡಿಕೊಡುತ್ತೆ. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ at Calcutta. See, based on regulating act in 1774 Supreme Court established. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ಕಲ್ಕತ್ತಾದಲ್ಲಿ. 1 CJ and 2 ಅದರ್ ಜಡ್ಜಸ್, ಒಬ್ಬ ಚೀಫ್ ಜಸ್ಟಿಸ್ ಮತ್ತು ಇತರೆ 2 ನ್ಯಾಯಮೂರ್ತಿಗಳನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಫಸ್ಟ್ CJ, ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಲಾರ್ಡ್ ಎಲಿಜಾ ಇಂಪೆ. See, it was Lord Eliza Impey was appointed as first ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಲಾರ್ಡ್ ಎಲಿಜಾ ಇಂಪೆನ ನೇಮಕ ಮಾಡ್ತಾರೆ. ನೋಡಿ, ಸುಪ್ರೀಂ ಕೋರ್ಟ್ ಏನಕ್ಕೆ ಸ್ಥಾಪನೆ ಆಗುತ್ತೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಪ್ರಕರಣಗಳ ವಿಲೇವಾರಿಗೆ, ಭಾರತೀಯರ ಪ್ರಕರಣಗಳ ವಿಲೇವಾರಿಗಲ್ಲ. ಇಲ್ಲಿ ಒಂದು ಕೇಸ್ ಬರುತ್ತೆ, ನಂದಕುಮಾರ್ ಪ್ರಕರಣ ಅಂತ ಹೇಳಿ, ನಂದಕುಮಾರ್ ಕೇಸ್ ಅಂತ ಹೇಳಿ. ನಂದಕುಮಾರ್ ಕೇಸ್ ಅಂತ ಹೇಳಿ ಒಂದು ಪ್ರಕರಣ ಬರುತ್ತೆ. ನಂದಕುಮಾರ್ ಅಂತ ಇರ್ತಾನೆ. ಹಿ ವಾಸ್ ಎ ಟ್ಯಾಕ್ಸ್ ಕಲೆಕ್ಟರ್ ಆರ್ ದಿವಾನ್. ಜಿಲ್ಲಾ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ. ನಾದಿಯಾ ಅಲ್ಲೆಲ್ಲ ಬಂಗಾಳದ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ. ಈ ಮೇಡ್ ಎನ್ ಅಲಿಗೇಷನ್ ಅಗೇನ್ಸ್ಟ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಇವನೇನು ಮಾಡ್ತಾನೆ? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ವಿರುದ್ಧನೇ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಾನೆ. ಭ್ರಷ್ಟಾಚಾರ ಮಾಡಿದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳಿ ಒಂದು ಪ್ರಕರಣವನ್ನು ಅವನ ಮೇಲೆ ಹೊರಿಸ್ತಾನೆ. ಈ ಪ್ರಕರಣದ ತನಿಖೆಯನ್ನು ಯಾರು ಮಾಡುತ್ತೆ? ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ. ನಂದಕುಮಾರ್ ವರ್ಸಸ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಈ ಪ್ರಕರಣ. ಅಲ್ಲಿ ತಪ್ಪು ಮಾಡಿರ್ತಾನೆ ವಾರನ್ ಹೇಸ್ಟಿಂಗ್ಸ್. ಆದರೂ ಕೂಡ ಇಲ್ಲಿ ಲಾರ್ಡ್ ಎಲಿಜಾ ಇಂಪೆ ಏನಿರ್ತಾರೆ, ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಅವರು ತಪ್ಪು ಮಾಡಿದ್ದಾರು. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ತಪ್ಪು ಮಾಡಿದ್ರು ಕೂಡ ಇವನಿಗೆ ಡೆತ್ ಸೆಂಟೆನ್ಸನ್ನು ಕೊಡ್ತಾರೆ. ನಂದಕುಮಾರ್ಗೆ ಒಂದು ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಿಂದ ಮೊದಲು ಮರಣದಂಡನೆ ಶಿಕ್ಷೆಯನ್ನು ಪಡೆದವರು ಯಾರು ಅಂದರೆ ನಂದಕುಮಾರ್. ಅಂದರೆ ಇಲ್ಲಿ ಅರ್ಥ ಬ್ರಿಟಿಷರ ಪ್ರಕರಣಗಳ ವಿಲೇವಾರಿ. ಇಲ್ಲಿ ಬ್ರಿಟಿಷರ್ ಅಂದರೆ ಯಾರು? ಲಾರ್ಡ್ ವಾರನ್ ಹೇಸ್ಟಿಂಗ್ಸ್.
ಇಂಥವರ ಪ್ರಕರಣಗಳ ವಿಲೇವಾರಿಗೋಸ್ಕರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಎಲ್ಲಿ? ಕಲ್ಕತ್ತಾದಲ್ಲಿ 1774 ಸ್ಥಾಪನೆ ಆಗುತ್ತೆ ವಿತ್ 3 ಜಡ್ಜಸ್, 1 CJ ಆ್ಯಂಡ್ 2 ಅದರ್ ಜಡ್ಜಸ್. ಒಬ್ಬ ಮುಖ್ಯ ನ್ಯಾಯಮೂರ್ತಿ, 2 ಇತರೆ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತೆ ಪ್ರಾರಂಭ ಆಗುತ್ತೆ. ಓಕೆ, ಇನ್ನೇನು ಮಾಡುತ್ತೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ? ಕಂಪನಿ ಟೆನ್ಯೂರ್ ಎಕ್ಸ್ಟೆಂಡೆಡ್ ಫಾರ್ ಅನದರ್ 20 years. ಕಂಪನಿಯ ವ್ಯಾಪಾರದ ಅವಧಿಯನ್ನು ಮತ್ತೆ 20 ವರ್ಷಗಳಿಗೆ ವಿಸ್ತಾರ ಮಾಡುತ್ತೆ. ಕಂಪನಿಗೆ ಸಾಲ ಕೊಡುತ್ತೆ. 4 ಲಕ್ಷ ಪೌಂಡ್ ಸ್ಟರ್ಲಿಂಗ್ ಸಾಲವನ್ನು ಕೊಟ್ಟು ಟು ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ, ಅಂದರೆ ಫಸ್ಟ್ ಟೈಮು ಬ್ರಿಟಿಷ್ ಸರ್ಕಾರ ಸ್ವಲ್ಪ ಕಂಪನಿಯ ಒಳಗಡೆ ಎಂಟ್ರಿ ಆಗುತ್ತೆ. ಇದಾದಮೇಲೆ 1784 ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಇನ್ನು ಸ್ವಲ್ಪ ಜುಟ್ಟನ್ನು ಇಟ್ಕೊಳ್ಳುತ್ತೆ. ಫೈನಲಿ 1857 1857 ರಿವೋಲ್ಟ್ ಆದಮೇಲೆ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸುತ್ತೆ. ಯಾವ ಕಂಪನಿಯ ಮೂಲಕ ಬ್ರಿಟಿಷ್ ಸರ್ಕಾರ ಪರೋಕ್ಷ ನಿಯಂತ್ರಣವಂತು ಅಥವಾ ಕಂಪನಿಯ ವ್ಯವಹಾರಗಳಲ್ಲಿ ಭಾಗವಹಿಸ್ತು ಅಂತಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಈ ಕಾಯ್ದೆನಲ್ಲಿ ಭಾಗವಹಿಸುತ್ತೆ. ಸಾಲ ಕೊಟ್ಟು ಮತ್ತೆ 20 ವರ್ಷಗಳಿಗೆ ಕಂಪನಿಯ ವ್ಯಾಪಾರದ ಅವಧಿಯನ್ನು ವಿಸ್ತಾರ ಮಾಡುತ್ತೆ. ಎಕ್ಸ್ಟೆಂಡೆಡ್ ಕಂಪನಿ ಟೆನ್ಯೂರ್ ಇನ್ ಇಂಡಿಯಾ ಫಾರ್ ಅನದರ್ 20 years. ಅಂದರೆ 1773 1793ವರೆಗೆ ಮತ್ತೆ ಕಂಪನಿಯ ವ್ಯವಹಾರಗಳನ್ನು ವಿಸ್ತಾರ ಮಾಡುತ್ತೆ. ಈ ಥರ ಅಂಡರ್ ಗವರ್ನರ್ ಜನರಲ್ ಪೀರಿಯಡ್, ಗವರ್ನರ್ ಜನರಲ್ ಆಳ್ವಿಕೆ ಕಾಲದಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ಪಾಸ್ಡ್ ಬ್ರಿಟಿಷ್ ಗವರ್ನಮೆಂಟ್ ಪಾಸ್ಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ರೆಗ್ಯುಲೇಟಿಂಗ್ ಕಾಯ್ದೆ 1773ನ ಪಾಸ್ ಮಾಡುತ್ತೆ. ಮುಂದೆ 1784 ಇನ್ನೊಂದು ಕಾಯ್ದೆಯನ್ನು ಪಾಸ್ ಮಾಡುತ್ತೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್. ವಿಲಿಯಂ ಪಿಟ್ ದ ಯಂಗರ್ ಅಂತ ಇರ್ತಾನೆ, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, 24ನೇ ವರ್ಷಕ್ಕೆ ಅವನು ಪ್ರಧಾನಿಯಾಗಿರ್ತಾನೆ. ವಿಲಿಯಂ ಪಿಟ್ ದ ಯಂಗರ್ ಅವನು ಪಾಸ್ ಮಾಡ್ತಾನೆ ಆ ಕಾಯ್ದೆನ. ಇಟ್ ನೇಮ್ಡ್ ಆಫ್ಟರ್ ಪಿಟ್ಸ್, ವಿಲಿಯಂ ಪಿಟ್ಸ್ ಹೆಸರನ್ನೇ ಇಟ್ಬಿಟ್ಟು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಹೇಳಿ ಕರೀತಾರೆ. ಅದನ್ನು ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ನಾಳೆ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ತರಗತಿಗಳು ನಿಮಗೆ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ ಶ್ರೀನಿವಾಸ IAS ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಫರ್ದರ್ ನೋಟಿಫಿಕೇಷನ್ಸ್. ಅದೇ ಥರ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.